योगिनः कामदं मोक्षदं चैव ओंकाराय नमो नमः। अविरलशब्दघनोग प्रक्षालितसकलभूतलकलङ्का मुनिविरूपाश्रिततीर्था सरस्वती हरतु नो दुरितान्। अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्धकं धर्मसम्बन्धकं भव्यजीवनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसुमयसारनामधेयम्। अस्य मूलग्रन्थकर्तारः श्रीसर्वज्ञदेवाः तदितरग्रन्थकर्तारः श्रीसर्वदेवाः प्रतिगणतरदेवाः तेषां वचनानुसारमासाद्य आचार्य श्रीवृन्दवृत्ताचार्यदेव विरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणे मङ्गलं कुन्दकुन्दारो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सर्वसाधूनां। नमः समयसाराय स्वानुभूत्याजकासते चित्स्वभावाय भावाय सर्वभावान्तरचिरे सर्वभावान्तरचिरे। ಭಾರತ ಕ್ಷೇತ್ರದ ಭಗವಾನ್ ಸ್ವರೂಪವನ್ನು ಸಮಯಸಾರ ಪರಮಾತ್ಮನ ಮೇಲೆ ಅಮೃತಚಂದ್ರಾಚಾರ್ಯ ದೇವರು ಬರೆದಿರುವ ಆತ್ಮಖ್ಯಾತಿ ಟೀಕೆ ಮಧ್ಯ ಮಧ್ಯದೊಳು ಕೂಡಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಮೋಹಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯಪಾಪ ಅಧಿಕಾರದ 12ನೇ ಮಂಗಳಮಯ ಪರೀಕ್ಷೆ. मग्नाकर्मणयावलम्बनपरः ज्ञानं न जानन्ति मग्नाज्ञानमयेषिणो वियदति स्वच्छन्दमन्तोद्यमा विश्वस्योपरि ते तरन्ति सततं ज्ञानं भवन्तः स्वयं ते कुर्वन्ति न कर्म जातु न वशं यान्ति प्रमादस्य च। कर्मणयावलम्बनपरः ಅನೇಕ ಪ್ರಕಾರದ ಕ್ರಿಯೆಗಳ ಆಗಿದೆ ಪಕ್ಷಪಾತ. ಅದರ ಕ್ರಿಯೆಯು ಮೋಕ್ಷ ಮಾರ್ಗವಿದೆ ಎಂದು ತಿಳಿದುಕೊಂಡು ಕ್ರಿಯೆಯ ಪ್ರತಿಪಾಲನೆ ಅದರಲ್ಲಿ ತತ್ಪರರಿದ್ದಾರೆ.
ಯಾವ ಅಜ್ಞಾನಿ ಜೀವರುಗಳಿದ್ದಾರೆ ಅವರು ಕೂಡ ಪ್ರವಾಹದಲ್ಲಿ ಮುಳುಗಿದ್ದಾರೆ. ಭಾವಾರ್ಥವು ಈ ಪ್ರಕಾರವಿದೆ. ಅವರು ಸಂಸಾರದಲ್ಲಿ ಪರಿತರಿಸಿದರು, ಮೋಕ್ಷದ ಅಧಿಕಾರಿಗಳಿಲ್ಲ. ಏನು ಹೇಳಿದರೆ ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಅನೇಕ ಪ್ರಕಾರದ ಕ್ರಿಯೆ, ಎರಡು ಪ್ರಕಾರದ ಕ್ರಿಯೆಯನ್ನು ಹೇಳಿದರಿಂದ ಒಂದು ಶುದ್ಧ ಜ್ಞಾನದ ಪರಿಣಮನ, ಇನ್ನೊಂದು ಅಶುದ್ಧ ರಾಗಾದಿ ರೂಪದ ಪರಿಣಾಮ ಕ್ರಿಯೆ. ಇನ್ನು ಅಶುದ್ಧ ರಾಗಾದಿ ರೂಪದ ಯಾವ ಪರಿಣಮನ ಅರ್ಥಾತ್ ಕ್ರಿಯೆ ಇದ್ದಾವೆ ಅವು ಅನೇಕ ಪ್ರಕಾರ ಇದ್ದಾವೆ. ಅನೇಕ ಪ್ರಕಾರ ಏನಿದ್ದಾವೆ? ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅವೆಲ್ಲ ಇದ್ದಾವೆ. ನಯದ ಪಕ್ಷಪಾತ ಇದೆ ಅಂದರೆ ಏನು? ನಯದ ಪಕ್ಷಪಾತ ಅಂತಂದರೆ ಈ ಕ್ರಿಯೆಗಳನ್ನು ವ್ಯವಹಾರ ನಯದಿಂದ ಧರ್ಮ ಅಂತಲೇ ಹೇಳಿದ್ದೀವಿ. ಈ ಕ್ರಿಯೆಗಳನ್ನು ವ್ಯವಹಾರ ನಯದಿಂದ ಧರ್ಮ ಅಂತಲೇ ಹೇಳಿದ್ದೀವಿ. ಯಾವ ಕ್ರಿಯೆಗಳನ್ನು ನಾವು ಉತ್ಸಾಹದಿಂದ ಮಾಡ್ತೀವಿಯೋ, ಈಗ ಪೂಜೆಯೊಳಗನ್ನು ಬಂದಿದ್ದಿರ್ತಾರೆ, ಇವೆಲ್ಲ ಆಸಕ್ತಿ ಇದ್ದಾವೆ ಅಂತ ಬೇಕಾದರೆ ಆಮೇಲೆ ತಲೆದು ನೋಡ್ರಿ. ಜಯಮಾಲಾದೊಳಗೆ ಬಂದಿದ್ದು ಅಸತ್ಯ ಇದೆ, ಇದೆಲ್ಲ ಇದು ಧರ್ಮ ಇಲ್ಲ. ಪಕ್ಷಪಾತ ಅಂತ ಹೇಳಿದ್ರೆ ಅಂದರೆ ಜಿನಾಗಮದೊಳಗೆ ಹೇಳಿದ್ದಾರೆ ಅಥವಾ ಇಲ್ಲ? ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ವ್ಯವಹಾರ ನಯದಿಂದ ಹೇಳಿದ್ದಾರೆ. ಆದರೂ ವ್ಯವಹಾರ ಏನಿದೆ ಅಭೂತಾರ್ಥ ಅರ್ಥಾತ್ ಅಸತ್ಯಾರ್ಥ ಅರ್ಥಾತ್ ಅವಿದ್ಯಮಾನ ಅರ್ಥವನ್ನು ಹೇಳ್ತೀವಿ. ಅವಿದ್ಯಮಾನ, ವಿದ್ಯಮಾನ ಇಲ್ಲ. ಅವಿದ್ಯಮಾನ ಅರ್ಥನೂ ಇದೆ. ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಪದ ಅರ್ಥ, ಭಾವನ. ಅವಿದ್ಯಮಾನ ಅರ್ಥವನ್ನು ಹೇಳ್ತೀವಿ. ಪೂಜೆ, ಸ್ವಾಧ್ಯಾಯ, ತೀರ್ಥವಂದನೆ, ವ್ರತಾದಿಗಳ ಗ್ರಹಣ ಇವೇನದವು? ಅವಿದ್ಯಮಾನ ಅರ್ಥ. ಅರ್ಥಾತ್ ಆತ್ಮನಲ್ಲೇ ಅವುಗಳ ವಿದ್ಯಮಾನತೆ ಇಲ್ಲ. ಹಾಗಾದರೆ ಆತ್ಮನಲ್ಲೇ ಅವುಗಳ ವಿದ್ಯಮಾನತೆ ಇಲ್ಲಂದ ಮೇಲೆ ಆ ರೂಪದ ಪರಿಣಾಮದಿಂದ ಆತ್ಮನಿಗೆ ಮೋಕ್ಷ ಆಗಬಹುದೇನ? ಮೋಕ್ಷ ಯಾವಾಗ ಆದೀತು ಅವಾಗ ಆಗಿ. ಈಗೇನು ಮಾಡುವ? ಅಶುಭದೊಳಗಡೆ ಹೋಗ್ಬಾರ್ದಲ್ಲ, ಅದಕ್ಕೆ ಇದನ್ನು ಮಾಡಬೇಕು ಅಥವಾ ಪ್ರಶ್ನೆ ನಮ್ಮದೇ ಆಗಮಕಾರರಿಗೆ. ಮೋಕ್ಷ ಅದರಿಂದ ಆಗೋದಲ್ಲ, ನಾವು ಒಪ್ಪಿದ್ವಿ. ಮೋಕ್ಷಕ್ಕೂ ಈಗ ಪಂಚಮಕಾಲದೊಳಗೆ ಆಗುವುದನ್ನೇ ಆಗಮದ್ದ ಮಾತಿದೆ. ಹಾಗಾದರೆ ಈಗ ನಾವೇನು ಮಾಡೋದು? ಈಗ ಮೋಕ್ಷ ಅಂತೂ ಆಗೋದಿಲ್ಲ. ಈಗ ನಾವೇನು ಮಾಡೋದು? ಅಶುಭದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಈ ಕ್ರಿಯೆಗಳನ್ನು ಮಾಡಬೇಕೋ ಅಥವಾ ಬೇಡ? ಹಾಗಾದ್ರೆ ಈಗ ಮಾಡಬೇಕಂದ್ರೆ ಬಿಡಬೇಕನ್ನೋದು ಯಾವತ್ತಾದ್ರೂ ಅದರೊಳಗೆ ಇರ್ತಿದೆ ಅಂದರೆ ಮಾಡಬೇಕು ಅರ್ಥಾತ್ ಕರ್ತವ್ಯ ಅಂಥೇಳಿ ಸ್ವೀಕಾರ ಆದ ನಂತರ ಅವುಗಳನ್ನು ತ್ಯಾಗ ಮಾಡುವುದು ಕೂಡ ಇರ್ತಿದೆ ಇರುವುದಿಲ್ಲ. ಅರ್ಥಾತ್ ಮಾಡಬೇಕು ಅನ್ನೋದೇನು ನಿಮ್ದು ಉತ್ತರ ಇದೆ, ಅದು ಕೂಡ ನಯದ ಪಕ್ಷಪಾತ ಇದೆ. ನಯದ ಪಕ್ಷಪಾತ ಇದೆ ನೋಡ್ರಿ. ಯಾರೂ ನಿರುತ್ಸಾಹಿ ಆಗುವುದಿಲ್ಲ, ಆಗಬಾರದು.
ಯಾಕೆ ಅಂತಂದ್ರೆ ಮಹಾನ್ ಕಷ್ಟದಿಂದ ಸತ್ಯವನ್ನು ತಿಳ್ಕೊಳ್ಳುವಂತಹ ಒಂದು ಯಾವುದೋ ಒಂದು ವಿಶಿಷ್ಟ ಪುಣ್ಯಕರ್ಮದ ಉದಯ ಇದೆ. ಪ್ರತಿಯೊಬ್ಬರಿಗೆ ಪೂಜೆಯ ಉತ್ಸಾಹ ಇದೆಯೋ ಅಥವಾ ಇಲ್ಲ. ನಿನ್ನೆ ಹೇಳಿದಲ್ಲ, ಆಗಮದ ಅಂಗ ಏನಿದೆ ಅದು ಎಲ್ರಿಗೂ ತಿಳಿದು ಬರ್ತಿದೆ, ಇಂದ್ರಿಯ ಗೋಚರ ಇದೆ, ಪ್ರತ್ಯಕ್ಷ ಇದೆ, ಮತ್ತು ಅದು ಸುಲಭ ಇದೆ ಅಂಥೇಳಿ ಅಂತರ್ದೃಷ್ಟಿಯಿಂದನ ಯಾವುದು ತಿಳಿದು ಬರ್ತಿದೆಯೋ ಆ ಅಧ್ಯಾತ್ಮ ಅಂಗವನ್ನು ಜನರು ತಿಳಿಯುವುದಿಲ್ಲ, ಅಜ್ಞಾನಿ ತಿಳಿಯುವುದಿಲ್ಲ. ಜನರು ತಿಳಿಯುವುದಿಲ್ಲ ಅನ್ನೋದಕ್ಕಿಂತ ಅಜ್ಞಾನಿ ನಾನು. ಜನರಂದ್ರೂ ಕೂಡ ಅದರೊಳಗೆ ನಾನೇ ಇದ್ದೇನೆ ಮುಖ್ಯ ರೂಪದಿಂದ. ಜನರು ಅರ್ಥಾತ್ ಜನರು ಯಾವ ಸರ್ವಜ್ಞ ಪ್ರಭುಗಳ ಆಂತರ್ಯದ ದೃಷ್ಟಿ ಮಾಡುವ, ಆಂತರ್ಯದ ದೃಷ್ಟಿಯಿಂದ ತಿಳಿದು ಬರುವಂತಹ ಯಾವ ತತ್ವ ಇದೆಯೋ ಆ ತತ್ವದೊಳಗೆ ನಿಂತುಕೊಂಡ ಈ ಬಾಹ್ಯದ ಅಂಗವನ್ನು ಹೇಳ್ತಾ ಇದ್ದಾರೆ. ಆಗಮಾಂಗ ಏನಿದೆ ಅದು ಬಾಹ್ಯಾಂಗ ಇದೆ, ಮತ್ತು ಅಧ್ಯಾತ್ಮ ಅಂಗ ಏನಿದೆ ಅದ ಅಂತರ ಅಂಗ ಇದೆ, ಆಂತರ್ಯದ ಅಂಗ ಇದೆ. ಆ ಆಂತರ್ಯದ ಅಂಗವನ್ನು ಯಾರು ಕೇವಲ ಬಾಹ್ಯಾಂಗದಲ್ಲಿ ತನ್ಮಯ ಇದ್ದಾರೋ ಅವರು ಅದನ್ನು ತಿಳಿಯುವುದಿಲ್ಲ. ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕಾಗುತ್ತೆ? ಅವರು ಅದನ್ನು ತಿಳಿಯಬೇಕಾದ್ರೆ ಜಿನೇಂದ್ರ ಪ್ರಭು ಏನು ಮಾಡಬೇಕಾಗೋದ? ಉಪದೇಶಕರ ಭಾವಲಿಂಗಿ ಸಂತರ ಏನು ಮಾಡಬೇಕಾಗೋದ? ಹೇಗೆ ತಿಳಿಸಿ ಹೇಳಬೇಕಾಗೋದ್ರೆ ಹೇಗೆ ಹೇಳಬೇಕಾಗೋದು? ಹೇಳೋದು ಸಾಧ್ಯನೇ ಇಲ್ಲ. ದೃಷ್ಟಿ ಯಾವಾಗ ಯಾವ ಜೀವ ಆಂತರ್ಯದೊಳಗಿರುವಂತಹ ಆ ಅಧ್ಯಾತ್ಮದ ಅಂಗವನ್ನು ತಿಳಿಯುವಂತಹ ಪ್ರಯತ್ನ, ಮನಸ್ಸು, ಅಭಿರುಚಿ, ಉದ್ಯಮ ಯಾವಾಗ ಮಾಡ್ತಾನೋ ಎಲ್ಲರೂ ಸೇರಿ ಪೂಜೆ ಮಾಡ್ಬೋದು, ಎಲ್ಲರೂ ಸೇರಿ ಗಾಥೆಗಳ ಪಠನ ಮಾಡ್ಬೋದು, ಸಾಮೂಹಿಕ ರೂಪದಿಂದ ಭಜನೆ ಮಾಡ್ಬೋದು. ಆದರೆ ಅಂತರ್ದೃಷ್ಟಿ ಮಾಡೋದೇನಿದೆಯಲ್ಲ ಅದರ ಸಮೂಹದಿಂದ ಆಗುವುದಿಲ್ಲ. ಸಮೂಹದೊಳಗೆ ಇದ್ದ ನಂತರ ಯಾವನೋ ಅಂತರ್ದೃಷ್ಟಿಯ ಅಭ್ಯಾಸವು ಜೀವನಿಗೆ ಅಂತರ್ದೃಷ್ಟಿ ಆಗುವುದು ಸಾಧ್ಯ ಇದೆ. ಆದರೆ ಅಂತರ್ದೃಷ್ಟಿಯ ಉದಯ ಏನಿದೆಯಲ್ಲ, ಪ್ರಾರಂಭ ಏನಿದೆಯಲ್ಲ, ಅದು ಸಮೂಹದೊಳಗೆ ಆಗುವುದು. ಹಾಗಾದರೆ ಸಮೂಹದೊಳಗೆ ಬರುವುದು ಅಥವಾ ಬೇಡ? ಬರುವುದು. ಯಾವುದರ ಸಲುವಾಗಿ? ಆ ಯಾವ ಅನಾದಿ ಕಾಲದ ಅಂತರ್ದೃಷ್ಟಿ ಜೀವನಿಗೆ ಇಲ್ಲವೋ, ಅರ್ಥಾತ್ ನನಗೆ ಇಲ್ಲವೋ, ಅದನ್ನು ನನ್ನಲ್ಲೇ ನಾನು ಪ್ರಕಟಪಡಿಸಿಕೊಳ್ಳುವ ಸಲುವಾಗಿ ಆಗಮದ ಸಾರವನ್ನು, ಅಧ್ಯಾತ್ಮ ರೂಪದ ತಿರುಳನ್ನು, ಜ್ಞಾನಿ ಗುರುಗಳ ವಚನದ ರಹಸ್ಯವನ್ನು, ದಿವ್ಯಧ್ವನಿಯ ಸಾರವನ್ನು ಕಂಡುಕೊಳ್ಳುವ ಪುರುಷಾರ್ಥ ಸ್ವಯಂ ಮಾಡೋದಿದೆ. ಬಾಹ್ಯಗೊಳಗ ಆ ಪ್ರಕಾರದ ನಿಮಿತ್ತದ ಅವಲಂಬನೆ ಅಂದರೆ ಅಥವಾ ನಿಮಿತ್ತದೊಳಗೆ ಸಮಾವೇಶ ಇರುವ ಕಾರ್ಯವನ್ನಂದ್ರೆ ಪ್ರಯತ್ನಪೂರ್ವಕ ಮಾಡಬೇಕಾಗ್ತದೆ. ತಿಳಿತೇನ? ನಿಮಿತ್ತದ ಅವಲಂಬನೆ ಅಥವಾ ನಿಮಿತ್ತದೊಳಗೆ ಸಮಾವೇಶ ಆಗುವಂತಹ ಕಾರ್ಯವನ್ನು ಪ್ರಯತ್ನಪೂರ್ವಕ ಮಾಡಬೇಕಾಗ್ತಿದೆ. ಬರೇ ಸಮಾವೇಶ ಆದರೆ ಆಗಲಿಲ್ಲ. ಆದರೆ ಅಲ್ಲಿ ಪ್ರತ್ಯಕ್ಷ ಆ ಜಿನವಾಣಿಯ ಆಗಮದ ಪರಮಾಗಮದ ಆಂತರ್ಯದ ತಿರುಳು ರೂಪದ ಅಧ್ಯಾತ್ಮವನ್ನು ತಿಳಿದುಕೊಳ್ಳುವ, ಗ್ರಹಣ ಮಾಡುವ, ಶ್ರದ್ಧೆ ಮಾಡುವ, ವಿಶ್ವಾಸ ಮಾಡುವ, ಅದರ ಅಭಿರುಚಿ ಉಂಟಾಗುವ ಪ್ರಯತ್ನ ಇಲ್ಲಿ ಮಾಡೋದಿದೆ. ಸಂಯೋಗದೊಳಗೆ ಬರುವ ಪ್ರಯತ್ನಂತೂ ಮೊದಲ ಮಾಡೋದು. ಸಂಯೋಗದೊಳಗೆ ಇದ್ದ ನಂತರ ಅಲ್ಲಿ ಯಾವ ಸ್ವಭಾವದ ವಿವೇಚನೆ ನಡೀತಿದೆಯೋ ಆಗಮದ ಮೂಲಕ ನಡೀತಿದೆ ಅದು. ಆದರೆ ಆ ಆಗಮದ ಮೂಲಕ ಯಾವ ಸ್ವಭಾವದ ವಿವೇಚನೆ ನಡೀತಿದೆಯೋ
ಅದನ್ನ ಅಂತರದೃಷ್ಟಿಯಿಂದ ಕಂಡುಕೊಳ್ಳುವ ಪುರುಷಾರ್ಥ, ಪರಮ ಪುರುಷಾರ್ಥ ಈ ಸಂಯೋಗದೊಳಗೆ ಬಂದ ಮೇಲೆ ಮಾಡಬೇಕಾಗುತ್ತೆ. ಇವತ್ತು ನಾವೇನು ಪೂಜೆ ಮಾಡಿದ್ದೀವಿ, ವೀರಶಾಸನ ಜಯಂತಿ ಅಂದ ಯಾವಾಗ ಶ್ರಾವಣ ಶುದ್ಧ ಪ್ರತಿಪದೆಯ ದಿವಸ ಅಂತಿಮ ತೀರ್ಥ ನಾಯಕ, 24ನೇ ತೀರ್ಥ ನಾಯಕ ಭರತ ಕ್ಷೇತ್ರದೊಳಗೆ ಈ ಕಾಲದಲ್ಲಿ ಇನ್ನು ಮುಂದೆ ತೀರ್ಥಂಕರರ ಉದಯ ಆಗುವುದಿಲ್ಲ. ಈ ಪ್ರಕಾರ ಅಂತಿಮ ತೀರ್ಥ ನಾಯಕನಿಗೆ ಕೇವಲ ಜ್ಞಾನಾಗಿ 66 ದಿವಸಗಳ ಕಳೆದ ನಂತರ ಶ್ರಾವಣ ಶುದ್ಧ ಪ್ರತಿಪದೆಯ ದಿವಸ ದಿವ್ಯಧ್ವನಿ ಪ್ರಸಾರಿತ ಆಯಿತು. ದಿವ್ಯಧ್ವನಿ ಓಂಕಾರ ರೂಪದ ಆ ಪ್ರಭುವಿನ ಸರ್ವಾಂಗ ಎಂದು ಹೊರಟಿದೆ. ಅದಕ್ಕೆಲ್ಲ ನಿಮಿತ್ತ ಏನಾಯಿತು ಅದೆಲ್ಲ ಕಥೆ ನಾವು ಕೇಳಿದ್ದೀವಿ. ಈಗಲೂ ಕೂಡ ಅದರಲ್ಲೇ ಬಂದದ್ದು ಇದೆ. ಆದರೆ ದಿವ್ಯಧ್ವನಿ ಯಾಕೆ ಹೊರಟಿರಲಿಲ್ಲ? ಯಾಕೆ ಹೊರಟಿರಲಿಲ್ಲ ಅಂತಂದ್ರೆ ಅದನ್ನು ಸಮಗ್ರ ರೂಪದಿಂದ ಗ್ರಹಣ ಮಾಡುವಂತಹ ಪಾತ್ರ ಜೀವ ಸಮೂಹಸರಣಗಳು ಇರಲಿಲ್ಲ ಅನ್ನೋದು ಕಥೆ ಹೇಳಿದೆ. ಹಾಗಾದರೆ ದಿವ್ಯಧ್ವನಿ ಶ್ರೋತೃವಿನ ಆಧಾರದಿಂದ ಬರುತ್ತಿದೆ ಅಂತ. ಪಾತ್ರ ಶ್ರೋತೃವಿಲ್ಲ, ಸಮಗ್ರ ರೂಪದಿಂದ ಅದನ್ನು ಗ್ರಹಿಸುವಂತ ಶ್ರೋತೃ ಸಮವಸರಣ ಮಂಟಪದೊಳಗೆ ಇಲ್ಲ. ಅದಕ್ಕೆ ಹೊರಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಯದ ಪಕ್ಷಪಾತ ಇದೆ. ಹಾಗಾದರೆ ದಿವ್ಯಧ್ವನಿ ಯಾಕೆ ಹೊರಡಲಿಲ್ಲ? ವಸ್ತು ಸ್ವರೂಪದೊಳಗ ಯಾಕನ್ನುವ ಪ್ರಶ್ನೆ ಇರುವುದಿಲ್ಲ. ಅದು 66ನೇ ದಿವಸಕ್ಕನೇ ಆ ದಿವ್ಯಧ್ವನಿ ರೂಪದಿಂದ ಪರಿಣಮಿಸುವ ಯೋಗ್ಯತೆಯುಳ್ಳ ಭಾಷಾ ವರ್ಗಣಗಳ ಅಲ್ಲಿ ಉಪಸ್ಥಿತ ಆಗಿದೆ. ಇದರದ್ದು ಒಪ್ಪಿಗೆ ಎಷ್ಟಾಗ್ತಿದೆ? ಆಗದಿದ್ರೂ ಅದು ಬದಲಿ ಆಗ್ತಿದೆಯಲ್ಲ. ಇನ್ನು ಆ ನಯಪಕ್ಷಪಾತದ ಯಾವ ಕಥನೆ ಇದೆಯೋ ಆ ಕಥನದ ತಾತ್ಪರ್ಯ ಏನಿದೆ? ಕಥನದ ತಾತ್ಪರ್ಯ ಏನಿದೆ? ವಾಣಿಯ ಸಲುವಾಗಿ, ಉಪದೇಶದ ಸಲುವಾಗಿ, ಸರ್ವಜ್ಞ ಪ್ರಭುವಿನ ವಾಣಿಯ ಸಲುವಾಗಿ ಯೋಗ್ಯ ಪಾತ್ರ ಶ್ರೋತೃ ಅಥವಾ ಶಿಷ್ಯ ಇರೋದು ಅತ್ಯಂತ ಅವಶ್ಯಕ ಇತ್ತು. ಯಾಕೆ ಅಂತಂದ್ರೆ ಸರ್ವಜ್ಞ ಪ್ರಭುವಿನ ವಾಣಿ ನಿರರ್ಥಕ ಆಗುವುದು. ಸರ್ವಜ್ಞ ಪ್ರಭುವಿನ ವಾಣಿ ನಿರರ್ಥಕ ಆಗುವುದಿಲ್ಲ. ಅಂದ್ರೆ ಆ ವಾಣಿ ಶ್ರೋತೃವಿನ ಆಧಾರದಿಂದ ಇದೆ ಹೀಗೆ ಮಾತಿಲ್ಲ. ಆದ್ರೆ ಸಹಜ ನಿಮಿತ್ತ ನೈಮಿತ್ತಿಕ ಸಂಬಂಧ ಹೀಗೆ ಇದೆ. ಅಂದ್ರೆ ಇಲ್ಲಿ ನಮಗೆ ಉಪಯೋಗಿಯಾದಂಥ ತತ್ವ ಆ ಎರಡರೊಳಗೆ ಯಾವುದಿದೆ? ಒಂದು ಮೊದಲಿನ ಮಾತು ಹೇಳಿತು, ದಿವ್ಯಧ್ವನಿ ರೂಪದಿಂದ ಪರಿಣಮನ ಆಗುವಂತಹ ಯೋಗ್ಯತೆ ಅಲ್ಲಿ ಭಾಷಾ ವರ್ಗಣಗಳಲ್ಲಿ 66 ದಿವಸದವರೆಗೆ ಇರಿದೆ. ಒಂದು ಮೊದಲಿನ ಮಾತು. ಎರಡನೇ ಮಾತೇನು ಹೇಳ್ತು? ಆ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ ನಿರರ್ಥಕ ಆಗುವುದಿಲ್ಲ. ಅದರ ಸಲುವಾಗಿ ಯೋಗ್ಯ ಶ್ರೋತ ಇರುವುದು ಅವಶ್ಯಕ ಇದೆ. ಈ ಎರಡರೊಳಗಿಂದ ಯಾವುದು ನಮಗೆ ಉಪಯೋಗಿ ಆಗ್ತಿದೆ? ಎರಡು ವಾಕ್ಯ ಹೇಳ್ತಾರಲ್ಲ, ವಿಚಾರ ಮಾಡ್ತಾ ಇದ್ದೀರೋ ಅಥವಾ ಆ ವಾಕ್ಯಗಳ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಇಲ್ಲ, ಸ್ಪಷ್ಟತೆ ಇಲ್ಲೇನ? ಇದೆ. 66 ದಿವಸ ತನಕ ಯಾಕೆ ದಿವ್ಯಧ್ವನಿ ಹೊರಡಲಿಲ್ಲ? ವೀರಸೇನಾಚಾರ್ಯ ಧವಲಾದೊಳಗ ಪ್ರಶ್ನೆ ಉದ್ಭವ ಮಾಡಿ
ಅದಕ್ಕೆ ಉತ್ತರ ಕೊಡ್ತಾರೆ, ಸಂವತ್ಸರದೊಳಗೆ ಗಣಧರ ಇರಲಿಲ್ಲ. ಹಾಗಾದ್ರೆ ಗಣಧರ ಇರಲಿಲ್ಲ, 66 ದಿವಸಗಳವರೆಗೆ ಯಾಕೆ ತರಲಿಲ್ಲ? ನಾವು ಇಂದ್ರನ ತಗೊಂಡು ಬಂದಲ್ಲ ಕೊನೆಗೆ, ಹೌದು ಅಥವಾ ಇಲ್ರಿ? ಇಂದ್ರನ ತಗೊಂಡು ಬಂದ, ಅವ 66 ದಿವಸ ತನಕ ಯಾವುದರದ್ದೇ ದಾರಿ ಕಾಯ್ತಾನಂತ. ದಿವಸದೊಳಗೆ 3 ಬಾರಿ ದಿವ್ಯ ಧ್ವನಿ ಬರಬೇಕು. ಇಂದ್ರನಿಗೆ ಈ ಮಾತಿನ ಪರಿಚಯ ಇತ್ತೇನೆಂದ್ರೆ, ಅನೇಕ ತೀರ್ಥಂಕರರ ಪಂಚ ಕಲ್ಯಾಣಿಕಗಳನ್ನು ಮಾಡ್ತಾನೆ ತನ್ನ ಜೀವನದೊಳಗ. ಹಾಗಾದ್ರೆ ಆ ಗಣಧರ ಆಗುವಂಥ ಇಂದ್ರಭೂತಿ ಬ್ರಾಹ್ಮಣನನ್ನ 66 ದಿವಸಗಳವರೆಗೆ ಯಾಕೆ ಕರೆ ತರಲಿಲ್ಲ? ಅಲ್ಲೇ ಧವಲಾದೊಳಗನ ವೀರಸೇನಾಚಾರ್ಯ 2ನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ 2ನೇ ಉತ್ತರ ಕೊಡ್ತಾರೆ, ಕಾಲವ್ಯಾಪ್ತಿ ಇರಲಿಲ್ಲ. ಧವಲಾದ್ದು ಉತ್ತರ ಮೊದಲೇ ಯಾಕೆ ಕರ್ಕೊಂಡು ಬರಲಿಲ್ಲ? 3 ಬಾರಿ ಇಲ್ಲ, ದಿನ ದಿವ್ಯ ಧ್ವನಿ ಬರೋದು. ಒಮ್ಮೆ ನೋಡ್ಬೋದಾಗಿತ್ತು, 2 ಬಾರಿ ನೋಡ್ಬೋದಾಗಿತ್ತು, 3ನೇ ಬಾರಿ ಅವಿಜ್ಞಾನ ತಿಳಿಬೇಕಾಗಿತ್ತಲ್ಲ. 66 ದಿವಸ ತನಕ ಏನು ಮಾಡಿದವ? ಇಂದ್ರ ಆದಿದೇವರಿಗೆ 9 ತಿಂಗಳ ತನಕ ಆಹಾರ ಸಿಗಲಿಲ್ಲನ, ಅವಾಗ ಏನು ಮಾಡ್ತಾ ಇದ್ದ? ಮತ್ತೆ ಬೇರೆ ತೀರ್ಥಂಕರರ ಕಲ್ಯಾಣಿಕಗಳನ್ನ ಮಾಡ್ಲಿಕ್ಕೆ ಹೋಗಿದ್ದ. ಹೋದ್ರ ಒಬ್ಬ ಇರುವುದಿಲ್ರಿ, 1000 ಇಂದ್ರ ಆಗುವುದ್ರಿ ಏಕಕಾಲದ. ಹಾಗಾದ್ರೆ ಆದಿದೇವರಿಗೆ ಮುನಿಯ ಅವಸ್ಥೆಯೊಳಗೆ ಆಹಾರದ ಉಪಲಬ್ಧಿ ಪ್ರಾಪ್ತಿ ಆಗಲಿಲ್ಲ. ಆವಾಗ ಇಂದ್ರ ಏನು ಮಾಡಿದ್ದ? ಏನು ಮಾಡ್ತಾ ಇದ್ದ? ಆಹಾರದ ವಿಧಿಯನ್ನ ಮಧ್ಯಲೋಕದ ಜನರಿಗೆ, ಭರತ ಕ್ಷೇತ್ರದ ಜನರಿಗೆ ತಿಳಿಸಿಕೊಡುವಂತಾಗಿತ್ತಲ್ಲ. ಪಾರ್ಶ್ವನಾಥ ಪ್ರಭುವಿಗೆ ಕಮಠನ ಮೂಲಕ ಉಪಸರ್ಗ ಆಗ್ತಾ ಇತ್ತಲ್ಲ, ಆವಾಗ ಇಂದ್ರ ಎಲ್ಲಿ ಹೋಗಿದ್ದ? ಉಪಸರ್ಗ ದೂರ ಮಾಡೋದು ಅವನಿಗೆ ಕಠಿಣ ಕಾರ್ಯ ಇರಲಿಲ್ಲಲ್ಲ, ಅವನಿಗೆ ಗೊತ್ತೇ ಆಗಲಿಲ್ಲ. ಹಾಗಾದ್ರೆ ಇಂದ್ರಭೂತಿ ಬ್ರಾಹ್ಮಣನನ್ನು ಕರ್ಕೊಂಡು ಬಂದ ಅನ್ನೋದೇನಿದೆ ನಯ ಪಕ್ಷಪಾತ. ದಿವ್ಯ ಧ್ವನಿ ಹೊರಡೋದನ್ನೇ ಇರಲಿಲ್ಲ. ಹಾಗಾದ್ರೆ ಈಗ ತಾವು ಹೇಳ್ರಿ, ಇಂದ್ರ ಒಂದು ವೇಳೆ ಆ 66ನೇ ದಿವಸಕ್ಕೂ ಕೂಡ ಇಂದ್ರಭೂತಿ ಬ್ರಾಹ್ಮಣನನ್ನು ಕರ್ಕೊಂಡು ಬರದೇ ಹೋಗಿದ್ರನು ಆ ಸಮಯದಲ್ಲಿ ದಿವ್ಯ ಧ್ವನಿ ಹೊರಡ್ತಿತ್ತೇನ? ಯಾಕೆ ಯಾರು ಏನು ಉತ್ತರ ಪೂಜಾ ಮಾಡಿ ಧನ್ಯ ಆಗಿದೆ? ಪೂಜಾನ ಮಾಡಿ ಆಗಿದೆ, ಇನ್ನೇನು ಮಾಡೋದು? ಏನಾಗಿದೆ? ಒಂದು ವೇಳೆ 66ನೇ ದಿವಸಕ್ಕೂ ಕೂಡ ಇಂದ್ರಭೂತಿ ಬ್ರಾಹ್ಮಣನನ್ನ ಆ ಸೌಧರ್ಮ ಇಂದ್ರ ಹೋಗಿ ತ್ರೈಕಾಲ್ಯೇ ದ್ರವ್ಯಶಕ್ತಂ ನವಪದ ಸಹಿತಂ ಇದೆಲ್ಲ ಶ್ಲೋಕ ಏನಿದೆ ಅದನ್ನು ಹೇಳಿ ಕರ್ಕೊಂಡು ಬರ್ತಿರ್ಲಿಲ್ಲ ಅಂತ ಹೇಳಿ ತಿಳ್ಕೊಂಡ್ರಿ. ದಿವ್ಯ ಧ್ವನಿ ಆ 66ನೇ ದಿವಸಕ್ಕೆ ಈ ಶ್ರಾವಣ ಶುದ್ಧ ಪ್ರತಿಪದೆಯ ದಿನ ಹೊರಡುತ್ತಿತ್ತೋ ಅಥವಾ ಇಲ್ಲ? ಏನು ಹೇಳಬಹುದು? ಇದು ಉತ್ತರ ಕಾರ್ಯ ಆಗುವ ಸಲುವಾಗಿ ಪಂಚ ಸಮವಾಯಗಳಿಗೆ, ಕಾರ್ಯ ಆಗುವ ಸಲುವಾಗಿ ಪಂಚ ಸಮವಾಯಗಳಿಗೆ. ಹಾಗಾದ್ರೆ ಅಲ್ಲಿ ಆ ದಿವ್ಯ ಧ್ವನಿ ರೂಪದ ಕಾರ್ಯದ ಸಲುವಾಗಿ ಇಂದ್ರಭೂತಿ ಬ್ರಾಹ್ಮಣ ಗೌತಮ ನಾಮದಿಂದ ಪರಿವರ್ತಿತ ಆಗಿ ಗಣಧರ ಪದಕ್ಕೆ ಇರುವಂತಹ ನಿಮಿತ್ತ ಕೂಡ ಅಲ್ಲಿ ಅವಶ್ಯಕ. ಕಾರ್ಯ ನಿಲ್ಲುತ್ತಿದೆಯಲ್ಲ ಒಂದು ನಿಮಿತ್ತದಿಂದ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನಿಮಿತ್ತದಿಂದ ಕಾರ್ಯ ನಿಲ್ಲುವುದಿಲ್ಲ ಅನ್ನೋ ಉತ್ತರ ಸರಿ ಅಲ್ಲ. ಆದ್ರೆ ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ ಅನ್ನೋ ಸಿದ್ಧಾಂತ ಸರಿ. ನಿಮಿತ್ತಿಲ್ಲದ ಕಾರ್ಯ ಆಗುವುದಿಲ್ಲ ಅಂಥೇಳಿ ಯಾವ ಸಿದ್ಧಾಂತವನ್ನು ಹೇಳಲಾಗುತ್ತದೆ ಅಲ್ಲಿ ಬರೇ ನಿಮಿತ್ತ ಇಲ್ಲ, 5 ಸಮವಾಯ, 5 ಸಮವಾಯ, ಪಂಚ ಸಮವಾಯಗಳೆಲ್ಲ ಇದ್ದಾವೆ. ಹಾಗಾದ್ರೆ ಅಂದ
ಆ ಪ್ರಕಾರದ ಘಟನೆಯೆಲ್ಲ ಸಂಭವಿಸಿ, ಅರ್ಥಾತ್ ಇಂದ್ರೇನು ಮಾಡೋ ಸಾಧ್ಯ ಇಲ್ಲ. ಇದು ಸತ್ಯ ಇದ್ರೂ ಕೂಡ ಗೌತಮ ಗಣಧರನ ರೂಪದಿಂದ ಆ ಇಂದ್ರಭೂತಿ ಬ್ರಾಹ್ಮಣನ ಉಪಸ್ಥಿತಿ ಅತ್ಯಂತ ಅವಶ್ಯಕ. ಆದರೆ ಅವನ ಕಾರಣದಿಂದ ಅದು ನಿಂತಿರಲಿಲ್ಲ. ಆತ ಬರುವುದರಿಂದ ಅದು ಪ್ರಸಾರಿತ ಆಗಲಿಲ್ಲ. ಯಾಕೆ? ಒಂದರಿಂದ ಇನ್ನೊಂದರೊಳಗೆ ಏನೂ ಆಗುವುದಿಲ್ಲ. ಪೂರ್ತಿ ವಿಶ್ವಾಸ ಆತ್ಮಾರ್ಥಿ ಜೀವನಿಗೆ ಮಾಡಬೇಕಾದದ್ದು ಕರ್ತವ್ಯ. ಇನ್ನು ಆ ದಿವ್ಯ ಧ್ವನಿಯೊಳಗ 66 ದಿವಸ ಕಳೆದ ನಂತರ ಏನು ಬಂತು? ಇದೇ ಬಂತು. ಏನ? ಒಂದು ದ್ರವ್ಯದೊಳಗ ಇನ್ನೊಂದು ದ್ರವ್ಯ ಏನೂ ಮಾಡಲು ಸಾಧ್ಯ ಇಲ್ಲ. ಪ್ರತಿಯೊಂದು ದ್ರವ್ಯ ತನ್ನ ತನ್ನ ಅಸ್ಥಿ ಸ್ವಭಾವದಿಂದ ಇದೆ. ಪ್ರತಿಯೊಂದು ದ್ರವ್ಯ ತನ್ನದೇ ಆದಂತಹ ದ್ರವ್ಯತ್ವ ಗುಣದ ಕಾರಣದಿಂದ ನಿರಂತರ ಪರಿಣಮನಶೀಲ ಇದೆ. ನೋಡ್ರಿ, ದ್ರವ್ಯದ ಪರಿಣಮನಕ್ಕ ಯಾವುದೇ ಪ್ರಕಾರದಿಂದ ವಿಶಿಷ್ಟ ಜ್ಞಾನ ಇರುವ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ, ದ್ರವ್ಯದ ಪರಿಣಮನಕ್ಕ ಯಾವ ದ್ರವ್ಯ? ನಾನು ಜೀವದ್ರವ್ಯ. ಹಾಗಾದರೆ ನನ್ನ ಪರಿಣಮನಕ್ಕ ಯಾವುದೇ ವಿಶಿಷ್ಟ ಜ್ಞಾನ ಇರುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಉದ್ಗಲಾದಿ ದ್ರವ್ಯಗಳಲ್ಲಿ ಅಂತೂ ಜ್ಞಾನ ನಾಮದ ಗುಣನೇ ಇಲ್ಲ. ಆದರೆ ಅವುಗಳದ್ದು ನಿರಂತರ ಪರಿಣಮನ ಆಗ್ತಿದೆಯೋ ಅಥವಾ ಇಲ್ಲವೇ ಎಂದು ಯಾವಾಗ ನಮಗೆ ಸರ್ವಜ್ಞ ಪ್ರಭು ಅದಕ್ಕೆ ಚಾಲನಾ ನೀಡಿದ ನಂತರ ಆಗ್ತಿದ್ದೀರಿ? ನಿರಂತರ ಆಗ್ತಿದೆ. ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗ ಆ ಉದ್ಗಲಾದಿ ಅಚೇತನ ದ್ರವ್ಯಗಳ ಕಾಣಿಸ್ತಾ ಇದ್ದಾವೆ ಅಂಥೇಳಿ ಅವು ಸಾವಧಾನ ಅದಾವೆಂದ್ರೆ ಕಾರ್ಯ ಮಾಡ್ತಾ ಇದ್ದಾವೆ. ಒಂದು ಸ್ವಲ್ಪನೂ ಪ್ರಮಾದ ಮಾಡಿದ್ದನ್ನ ನಾವು ಯಾವ ಪ್ರಕಾರ ಮನೆಯ ಯಜಮಾನ ಮನೆಯಲ್ಲಿ ಇಲ್ಲದೆ ಇರುವ ವೇಳೆದೊಳಗ ಸ್ವಲ್ಪ ಅಸ್ತವ್ಯಸ್ತ ಪ್ರಮಾದ ರೂಪದ ಆಚರಣೆ ಮಾಡ್ತಾರೆ. ಹೌದು. ಹಾಗೆ ಸರ್ವಜ್ಞರ ನೋಡ್ತಾ ಇದ್ದಾರೆ ಅಂಥೇಳಿ ಆ 5 ದ್ರವ್ಯಗಳ ಪರಿಣಮನ ಯಥಾವತ್ತಾಗಿ ಆಗ್ತಾ ಇದೆ ಅಂತ ಇಲ್ಲ. ಹಾಗಾದ್ರೆ ಹೇಗೆ? ಅವುಗಳ ಪರಿಣಮನಕ್ಕ ಯಾರ ನೋಡುವ ಅವಶ್ಯಕತೆ ಇಲ್ಲ, ಯಾರ ತಿಳಿಯುವ ಅವಶ್ಯಕತೆ ಇಲ್ಲ. ಅವುಗಳ ಪರಿಣಮನಕ್ಕ ಸ್ವಯಂ ಅವು ಕೂಡ ತಿಳಿಯುವ ಅವಶ್ಯಕತೆ ಇಲ್ಲ. 5 ದ್ರವ್ಯಗಳಂತೂ ತಿಳಿಯುವುದೇ ಇಲ್ಲ. ಜೀವ ದ್ರವ್ಯ ಕೂಡ ಯಾವ ತಿಳಿತಾನೋ ಹಾಗೆ ಪರಿಣಮನ ಮಾಡುವುದು ಅವನ ಅಧೀನ ಇಲ್ಲ. ಅಧೀನ ಇಲ್ಲ ಅರ್ಥಾತ್ ತಿಳಿಯುವ ಕಾರ್ಯ ಬೇರೆ ಇದೆ ಮತ್ತು ಪರಿಣಾಮದ ಸ್ವರೂಪ ದ್ರವ್ಯದ ಅನಾದಿಯ ಮತ್ತು ಏಕ ಪ್ರಕಾರ ಇದೆ. ದ್ರವ್ಯದ ಪರಿಣಮನ ಆಗುವಂತಹ ಯಾವ ಸ್ವಭಾವ ಇದೆ ಅಲ್ಲ, ದ್ರವ್ಯದ ಪರಿಣಮನ ಆಗುವಂತಹ ಯಾವ ಸ್ವಭಾವ ಇದೆಯಲ್ಲ, ಜೀವದ ನನ್ನದ ಆ ಪರಿಣಮನಕ್ಕ ನಾನು ಆ ಪರಿಣಾಮವನ್ನು ತಿಳಿಯುವುದು ಅವಶ್ಯಕ ಇಲ್ಲ. ನನ್ನ ಪರಿಣಾಮ ಹೇಗಿದೆ? 3 ಕಾಲದಲ್ಲೂ ಏಕ ಪ್ರಕಾರ ಇದೆ. ಶುದ್ಧ ಇದೆಯಾ? ಶುದ್ಧ ಇದೆ. ಜೀವ ದ್ರವ್ಯನಾದ ನನ್ನ ಪರಿಣಮನ ಅದು ಯಾರೂ ತಿಳಿಯಬೇಕಾಗಿಲ್ಲ, ನಾನು ಕೂಡ ಅದು ತಿಳಿಯಬೇಕಾಗಿಲ್ಲ. ಅದು ಪರಿಣಾಮನ ಆಗುವ ಸಲುವಾಗಿ. ಯಾಕ? ಅದು ದ್ರವ್ಯದ ಸ್ವಭಾವ. ಹೀಗಿದ್ದ ಮೇಲೆ ನನ್ನ ಪರಿಣಮನ, ಜೀವ ದ್ರವ್ಯವಾದ ನನ್ನ ಪರಿಣಮನ 3 ಕಾಲದಲ್ಲೂ ಏಕ ಪ್ರಕಾರ ಇದೆ ಅಂತ ಹೇಳಿ ಹೇಳಿದ ನಂತರ ಅದು ಶುದ್ಧ ಇದೆ ಅಶುದ್ಧ ಇದೆ ರೀ? ಯಾವ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ನಿಯಮ ಇದೆ ಅಂದ್ರೆ ಜೀವ ದ್ರವ್ಯ ವಿಷಯ ತಿಳಿತಾ ಇದೆಯೋ ಅಥವಾ ಇಲ್ರಿ? ಇನ್ನು ಏನಾದ್ರೂ ಮತ್ತೆ ಬೇರೆ ಹೇಳ್ಬೇಕ್ರಿ? ಚೈತನ್ಯ ಶುದ್ಧ ಇದೆ ಅಶುದ್ಧ ಇದೆ ಅದರ ಉತ್ತರ ಚೈತನ್ಯ. ಚೈತನ್ಯ ರೂಪ ಇದೆ.
ಶುದ್ಧ ಅಶುದ್ಧ ಎಲ್ಲಿದೆ? ಶುದ್ಧ ಅಶುದ್ಧ ಎಲ್ಲಿದೆ? ಚೈತನ್ಯವನ್ನು ಮೀರಿ ಇದೆಯೋ ಅಥವಾ ಚೈತನ್ಯದೊಳಗನೆ ಇದೆ? ಚೈತನ್ಯ ಸ್ವಭಾವದ ತಿರೋಭೂತತೆ ಆಗಿ ಆ ಚೈತನ್ಯದ ಪರಿಣಾಮಕ್ಕೆ ಯಾವ ಅನುಭವ ಆಗ್ತಿದೆಯೋ ಏನ್ ಹೇಳ್ತು? ಚೈತನ್ಯ ಸ್ವಭಾವ ತಿರೋಭೂತ ಆಗಿ ಆ ಚೈತನ್ಯದ ಪರಿಣಾಮದೊಳಗೆ ಯಾವುದರ ಅನುಭೂತಿ ಆಗ್ತಿದೆಯೋ ಅದನ್ನು ಅಶುದ್ಧ ಪರಿಣಾಮನ ಅಂತೇಳಿ ಹೇಳ್ತಾರೆ. ತಾವು ಹೇಳಿದ ಉತ್ತರ ಸರ್ವಥಾ ಸತ್ಯ ಇದೆ. ಅದರ ಶುದ್ಧಾಶುದ್ಧಿ ಎಲ್ಲಿದೆ ಅನ್ನೋದು ಮತ್ತೆ ಸ್ಪಷ್ಟ ಮಾಡಬೇಕಲ್ಲ. ಚೈತನ್ಯ ಸ್ವಭಾವಕ್ಕ ನಿಜ ಸ್ವಭಾವ ಲಕ್ಷಣಗಳು ಬಾರದೆ ಅದು ತಿರೋಭೂತ ಆಗಿ ಆಗುವಂಥ ಯಾವ ಪರಿಣಾಮನ ಇದೆ, ಆ ಪರಿಣಾಮದೊಳಗೆ ಯಾವುದರ ಅನುಭೂತಿ ಸಂವೇದನೆ ಇದೆ, ಅದರ ಹೆಸರ ಅಶುದ್ಧ ಪರಿಣಾಮನ ಇದೆ. ತಿಳಿತಲ್ಲೆಂದ್ರೆ ಇನ್ನ ಚೈತನ್ಯ ಸ್ವಭಾವದ ಪ್ರಜ್ಞೆಯ ಜೊತೆಗೆ ಚೈತನ್ಯ ಸ್ವಭಾವದ ಪ್ರಜ್ಞೆಯ ಜೊತೆಗೆ ಆಗುವಂಥ ಚೈತನ್ಯ ರೂಪ ಪರಿಣಾಮನದೊಳಗ ಯಾವುದರ ಸಂವೇದನೆ ಆಗ್ತಿದೆಯೋ ಅದರ ಹೆಸರು ಶುದ್ಧತೆ ಇದೆ. ಪರಿಣಾಮನಕ್ಕ ಅಶುದ್ಧ ಅಥವಾ ಶುದ್ಧ ಇರುವುದು ಅವಶ್ಯಕ ಇಲ್ಲ. ಆದರೆ ಅಶುದ್ಧ ಅಥವಾ ಶುದ್ಧದಿಂದ ಏನು ಲಾಭ ಹಾನಿ ಇದೆ? ಅನುಭೂತಿಯೊಳಗೆ ಲಾಭ ಹಾನಿ ಇದೆ. ಚೈತನ್ಯ ಸ್ವಭಾವಿ ನಿನ್ನೇನು ಬಂತರಿ ವಿಷಯ ರಾತ್ರಿಯಿಂದ ರಾತ್ರಿ ಮಾತ್ರಿ ಹೌದಿಲ್ಲ. ವೀತರಾದ ವಿಜ್ಞಾನ ಸ್ವರೂಪವಾದ ಚೈತನ್ಯ ಪಿಂಡ ಯಾವಾಗ ದೃಷ್ಟಿಯೊಳಗೆ ಬರ್ತಿದೆಯೋ ಆವಾಗ ಪರ್ಯಾಯದೊಳಗೆ ನಾ ಪಾಠ ಮಾಡಿಲ್ಲ, ಈಗ ನೋಡೇನೂ ಬಂದಿಲ್ಲ. ವೀತರಾಗ ವಿಜ್ಞಾನ ಸ್ವರೂಪವಾದ ಚೈತನ್ಯ ಪಿಂಡ ಯಾವ ದೃಷ್ಟಿಯೊಳಗೆ ಬರ್ತಿದೆಯೋ ಆಗ ಅವನ ಪರ್ಯಾಯದೊಳಗ ವೀತರಾಗ ವಿಜ್ಞಾನತೆಯ ಅಂಶ ಪ್ರಕಟ ಆಗ್ತಿದೆ. ಅದೇನಿದೆ ಅದು ಸುಖದ ಅನುಭವ ಇದೆ. ತಿಳಿತದೆ ಯಾವುದ? ವೀತರಾಗ ವಿಜ್ಞಾನದ ಅಂಶ ಅಲ್ಲಿ ಪ್ರಕಟ ಆಯ್ತಲ್ಲ, ಆ ಸಮಯದೊಳಗೆ ಅವನಿಗೆ ಯಾವುದರದ ಸಂವೇದನ ಆಗಿದೆ ಅಲ್ಲ, ಅದು ಸುಖ ಇದೆ, ಅದು ಶಾಂತಿ ಇದೆ. ಅದರ ಹೆಸರು ಶುದ್ಧ ಅಂತ ಹೇಳ್ತಾರೆ. ಯಾವುದು ಸುಖಮಯ ಇದೆಯೋ, ಯಾವುದು ಶಾಂತಿ ತೃಪ್ತಿಮಯ ಇದೆಯೋ ಅದನ್ನು ಶುದ್ಧ ಪರಿಣಾಮ ಅಥವಾ ಶುದ್ಧ ಪರಿಣಾಮನ ಅಂತಾರೆ. ಈಗ ನಮ್ಮದು ಶುದ್ಧಾಶುದ್ಧಿದ್ದು ವ್ಯಾಖ್ಯಾ ಏನು ನಡೆದಿತ್ತು? ದ್ರವ್ಯದ ವ್ಯಾಖ್ಯಾ ವೀರಶಾಸನ ಜಯಂತಿಯ ವಿಶೇಷ ಇದೆ, ಶಿಬಿರದೊಳಗಿನ ವಿಷಯ ಇದೆ, ನಿತ್ಯ ಸ್ವಾಧ್ಯಾಯದ ವಿಷಯ ಇದೆ. ವೀರಶಾಸನ ಜಯಂತಿಯ ದಿವಸ ಬೇರೆ ಏನ್ರೆ ಬರಬೇಕು? ಈಗಿದೆ ಬೇರೆ ಇದೆಯೋ ಅಥವಾ ಏನ್ರೆ ಹಾಗಾದ್ರೆ ದಿವ್ಯಧ್ವನಿ 66 ದಿವಸದ ನಂತರ ಹೊರಟಿತಲ್ಲ, ಅದು ಯಾವ ಕಾರಣದಿಂದ ಹೊರಟಿತು, ಹೇಗೆ ಹೊರಟಿತು ಅದರದೆಲ್ಲ ಚರ್ಚೆ ಆಯಿತು. ಆದ್ರೆ ಆ ದಿವ್ಯಧ್ವನಿ ಹೊರಟಿತಲ್ಲ, ವೀರಪ್ರಭುವಿಂದ ಅಂತಿಮ ತೀರ್ಥ ನಾಯಕಂದ ಪಂಚಮ ಕಾಲದ ಕೊನೆಯವರೆಗೆ ಭವ್ಯ ಜೀವರುಗಳಿಗೆ ಉಪಯೋಗ ಆಗುವಂಥ ಯಾವ ಮಾತು ಬಂತದ್ರಲ್ಲಿ? ಮಾತು ಯಾವುದು ಬಂತು? ವಿಷಯ ಏನು ಬಂತು? ಈ ವಿಶ್ವದೊಳಗ ಅನಂತ ದ್ರವ್ಯ ಇದ್ದಾವೆ. ಪ್ರತಿಯೊಂದು ದ್ರವ್ಯ ತನ್ನಷ್ಟಕ ಅನ್ಯರಿಂದ ನಿರಪೇಕ್ಷ ಇದಾವೆ. ಇರುವುದರಲ್ಲಿ ಯಾವುದರದ್ದು ಆಧಾರ ಬೇಕಾಗಿಲ್ಲ, ಆಶ್ರಯ ಬೇಕಾಗಿಲ್ಲ. ಮತ್ತು ಅದರ ಪರಿಣಾಮನೇನಿದೆ ನಿರಂತರ, ಅದಂತೂ ಪರದಿಂದ ಅತ್ಯಂತ ನಿರಪೇಕ್ಷ ಇದೆ. ಹಾಗಾದರೆ ನನ್ನಲ್ಲೇ ನಾನು ಒಂದು ಜೀವದ್ರವ್ಯ ಇದ್ದೇನೆ, ನನ್ನಲ್ಲೇ ಪರಿಣಾಮ ನಡೆದದ್ದು ಇದೆಯೋ ಅಥವಾ ಇಲ್ಲ?
ನಾನು ಕೂತಿರೋ ವೇಳೆದೊಳಗೆ ಅದು ಕೂತಿದೆ ಅಂದ್ರೆ, ನಾನು ಮಲಗಿರೋ ವೇಳೆದೊಳಗೆ ಅದು ಮಲಗಿರ್ತಿದೆ ಅಂದ್ರೆ ಇಲ್ಲ. ನಿರಂತರ ಜೀವ ದ್ರವ್ಯದ ಪರಿಣಮನ ನಡೆದಿದೆ. ಹಾಗಾದ್ರೆ ಆ ಪರಿಣಮನ ಯಾರಾದರೂ ತಿಳಿತಾ ಇದ್ದಾರೆ, ಅನಂತ ಕೇವಲಿಗಳು ತಿಳಿತಾ ಇದ್ದಾರೆ ಅಂಥೇಳಿ ಪ್ರಮಾದ ಬಿಟ್ಟು ನಿರಂತರ ಜಾಗೃತಿ ಇದ್ದುಕೊಂಡು ಪರಿಣಮನ ಆಗ್ತಾ ಇದೆಯೋ, ಅಥವಾ ಸಹಜ ಯಾರು ನೋಡ್ರಿ ಬಿಡ್ರಿ ಹಾಲು ಇರ್ತಿದೆಯಲ್ಲ, ಹಾಲು ಅದನ್ನು ಹೆಪ್ಪಿಡ್ತೀರಿ ನೀವು. ಹೆಪ್ಪಿಟ್ಟ ನಂತರ ಅದು ಹಾಲಿದ್ದದ್ದು ಮೊಸರಾಗ್ತಿದೆ. ಆ ವೇಳೆದೊಳಗೆ ಮೊಸರು ರೂಪದಿಂದ ಪರಿಣಮನ ಮಾಡುವ ವೇಳೆದೊಳಗೆ ಯಾವಾಗ ನೀವು ಮಲ್ಕೊಂಡ ಮೇಲೆ ಲೈಟ್ ಆಫ್ ಮಾಡಿದ ಮೇಲೆ ಹಾಲಿದ್ದದ್ದು ಮೊಸರು ಯಾವಾಗ ಆಗ್ತಿದೆ? ಪರಿಣಮನ ಮಾಡ್ತಿದ್ದಿಲ್ಲ, ಪರಿಣಮನ ಮಾಡ್ತಿದೆ. ಅದು ಯಾವಾಗ ಮಾಡ್ತಿದೆ? ನೀವು ಇರುವುದರಿಂದ ಮಾಡ್ತಿದೆಯೋ ಅಥವಾ ಬರ್ತ್ ಹೋಗ್ಲಿ ಆಮೇಲೆ ಮಾಡಬೇಕು ಅಂತ ಹೇಳಿ ಮಾಡ್ತಿದೆಯೋ? ಯಾವಾಗ್ರಿ? ಅದಕ್ಕೆ ಯಾವುದಕ್ಕೆ ನೀವು ನಿಮ್ಮ ಅಪೇಕ್ಷೆನೇ ಇಲ್ಲ, ನಿಮಗೆ ಇಚ್ಛೆ ಇದೆಯೋ ಇಲ್ಲ ಇಲ್ಲ. ಅದಕ್ಕೆ ಹಾಲಿದ್ದದ್ದು ಮೊಸರಿನ ರೂಪದಿಂದ ಪರಿಣಮನ ಆಗುವಂತಹ ಯೋಗ್ಯತೆ ಬಂತು, ಅದರಲ್ಲೇ ಇದೆ, ಅದು ಕಾರ್ಯ ಮಾಡುವಂತಹ ನಿಮಿತ್ತ ಅದಕ್ಕೆ ಪ್ರಾಪ್ತ ಆಗುತ್ತಿದೆ. ನಿಮಿತ್ತ ಪ್ರಾಪ್ತ ಆಗಿದೆ ಅನ್ನೋದು ಕೂಡ ಉಪಚಾರ ಇದೆ. ಇಲ್ಲಿ ಅದನ್ನೇ ಹೇಳಿದ್ರು. ಏನು ಹೇಳಿದ್ರು? ಎಲ್ಲ ಪಕ್ಷಪಾತ ಇದೆ ಅಂತ ಹೇಳಿ. ಆ ಪಕ್ಷದಲ್ಲಿ ಆ ದೃಷ್ಟಿಯಿಂದ ನೋಡಿದರೆ ಅದು ಸತ್ಯ. ಆ ಹಾಲು ಯಾವಾಗ ಮೊಸರು ರೂಪದಿಂದ ಪರಿಣಮನ ಮಾಡ್ತು, ಮೊಸರಾಗಿ ಯಾವಾಗ ಪ್ರಕಟ ಆಯ್ತದ? ನಿರಂತರ ಪರಿಣಮನ ಮಾಡಿ ನಿರ್ದಿಷ್ಟ ಸಮಯ ಕಳೆದ ನಂತರ ಆ ಹಾಲಿದ್ದ ಗಟ್ಟಿ ಮೊಸರಿನ ರೂಪವನ್ನು ಧಾರಣ ಮಾಡುತ್ತೆ. ಹೌದಿಲ್ಲ? ಅದನ್ನು ಯಾರು ನೋಡೋದು ಅವಶ್ಯಕತೆ ಇಲ್ಲ, ಯಾರಿಗೆ ತಿಳಿದು ಬರೋದನ್ನು ಅವಶ್ಯಕತೆ ಇಲ್ಲ. ನನ್ನ ವರ್ಣನೆ ಮಾಡೋರು ಯಾರು ಇದ್ದಾರೋ ಅಥವಾ ಇಲ್ಲ, ಇಲ್ಲದಿದ್ದರೆ ನಾನು ಮೊಸರಾಗಿ ಏನು ಮಾಡೋದ ಅಂಥೇಳಿ ಅದಕ್ಕೆ ಇಲ್ಲ. ನಾನು ಮೊಸರಾಗಿದ್ದೀನಿ, ಮತ್ತು ಮನೆಯೊಳಗೆ ಬೇರೆ ಹಾಲಿಲ್ಲ, ಮತ್ತು ಬೇರೆ ಈಗ ಗೆಸ್ಟ್ ಬಂದಿದ್ದಾರೆ ಮನೆಗೆ, ಮತ್ತು ಕಾಫಿಗೆ ಹಾಲಿಲ್ಲ, ಹಾಗಾದ್ರೆ ನನ್ನನ್ನೇ ಬೈಬಹುದಲ್ಲ, ಮೊಸರಾಯ್ತು, ಹಾಲು ಮೊಸರಾಯ್ತು ಅಂಥೇಳಿ. ಅದಕ್ಕೆ ಯಾವ ಕಾರಣದಿಂದ ಅದು ಪರಿಣಾಮ ಮಾಡ್ತಾ ಇದೆ? ಇದು ದೃಷ್ಟಾಂತ ಮನೋರಂಜನೆಯಿಂದ ಅಲ್ರಿ, ಅದು ಜಡ ಪದಾರ್ಥ. ಯಾವ ಒಂದು ವಿಶ್ವದ ಯಾವ ಶಕ್ತಿಯನ್ನು ಬಳಸಿಕೊಂಡು ಅದು ಪರಿಣಾಮ ಮಾಡ್ತಾ ಇದ್ದೀರಿ? ಇದರ ಸಿದ್ಧಿ ನಮಗೆ ಆಗಬೇಕು ಜ್ಞಾನದೊಳಗೆ. ವಿಶ್ವದ ಯಾವ ಚೇತನ ಪದಾರ್ಥಗಳ ಸಾಮರ್ಥ್ಯದ ಆಶ್ರಯದಿಂದ ಪರಿಣಾಮ ಮಾಡ್ತಾ ಇದೆ ಅದ? ತನ್ನಲ್ಲೇ ತಾನು ಸ್ವಯಂಭೂ ಸ್ವಾಧೀನ ರೂಪದಿಂದ ಪರಿಣಾಮ ಮಾಡ್ತಾರೆ. ಹಾಗೆ ಜೀವನ ಕೂಡ ಪರಿಣಾಮನ ಸ್ವಯಂಭೂ ಸ್ವಾಧೀನ ರೂಪದಿಂದಲೇ ಇದೆಯೋ ಅಥವಾ ಅನ್ಯ ದ್ರವ್ಯದ ಅಧೀನ, ಉಪದೇಶದ ಆಶ್ರಯದಿಂದ, ದಿವ್ಯಧ್ವನಿಯ ಆಶ್ರಯದಿಂದ ಅಥವಾ ಜೀವದ ಆಶ್ರಯದಿಂದ? ಜೀವ ದ್ರವ್ಯವೇ ಪರಿಣಾಮನ ಮಾಡೋದಿದೆ, ಆದ್ರೆ ಅದಕ್ಕೆ ಜೀವ ದ್ರವ್ಯದ ಯಾವುದಾದ್ರೂ ಅಪೇಕ್ಷೆ ಇದೆ ಅಂದರೆ ಅದರ ಸ್ವಭಾವದೊಳಗನೆ ಇದೆ, ಏನ ಪರಿಣಾಮನ ಮಾಡೋದು. ಹಾಗಾದರೆ ಶುದ್ಧನ ಶುದ್ಧ, ಶುದ್ಧನ ಶುದ್ಧ ಅದರದ್ದು ವಿಷಯ ಅಲ್ಲ, ಅದು ನಮ್ಮ ವಿಷಯ. ಶುದ್ಧನ ಅಶುದ್ಧ ದ್ರವ್ಯದ ಸ್ವಭಾವ ಏನಿದೆ? ಪರಿಣಾಮನ ಮಾಡುವುದಿದೆ. ಆ ಪರಿಣಾಮಕ್ಕೆ ಯಾವುದರದ್ದು ಅವಲಂಬನೆ ಇಲ್ಲ, ಆಶ್ರಯ ಇಲ್ಲ, ಸಹಾಯ ಸತ್ಕಾರಾದಿಗಳ ಬೇಕಿಲ್ಲ. ನಮಗೆ ವಿಶ್ವಾಸ ಆಗಲಿಕ್ಕೆ ಬೇಕು ಮಾವಿರನ್ನ. ಇಷ್ಟು ವರ್ಷ ಅದು ಅಂಥೇಳಿ ಹೇಳ್ತಾ ಇದ್ದೇವೆ. ಎಷ್ಟೊಂದು ಶಾಸ್ತ್ರಗಳ ಒಂದು ಮಾತುಗಳ, ವಚನಗಳ, ಗಾಥೆಗಳ, ಶ್ಲೋಕಗಳ, ಪರಿಭಾಷೆಗಳ ಕಂಠಸ್ಥ ಇದ್ದಾವೆ. ಅದರ ತತ್ವದ ನಿರ್ಣಯ, ನನ್ನ ನಿರ್ಣಯ, ನಾನು ಯಾರು? ಭವ್ಯ ಭವ್ಯ ಯಾರಿಗಂತಾರೋ ಕಿಂಕುಶಲ, ನನ್ನ ಹಿತ ಯಾವುದರೊಳಗಿದೆ ಅನ್ನೋದರದ ವಿಚಾರಪೂರ್ವಕ, ಅನ್ನೋದರ ಪ್ರಜ್ಞೆಪೂರ್ವಕ, ಅನ್ನೋದರ ನನ್ನ ಹಿತ ಯಾವುದರೊಳಗೆ ಇದೆ. ಪ್ರಮಾಣದ ಜ್ಞಾನ ಎಲ್ಲಿ ಮಾಡಿಸಿಕೊಡ್ತಾರೆ ಜ್ಞಾನಿಗಳ, ಅಥವಾ ವಿಶ್ವದ ಯಾವ ಭಾರತೀಯ 6 ದರ್ಶನ ಶತದರ್ಶನದವು, ಅವು ಎಲ್ಲವುಗಳ ಪ್ರಯೋಜನ ಒಂದೇ ಇದೆ. ಏನ? ಮೋಕ್ಷ ಮತ್ತು ಮೋಕ್ಷದ ಉಪಾಯವನ್ನು ತಿಳಿಸಿಕೊಡು, ಸಂಸಾರ ಮತ್ತು ಸಂಸಾರದ ಕಾರಣವನ್ನು ತಿಳಿಸಿಕೊಡು.
ಇಷ್ಟನ್ನು ಬಿಟ್ಟು ಬೇರೆ ಯಾವ ಉದ್ದೇಶನೂ ಯಾವ ದರ್ಶನದ್ದು ಇಲ್ಲ. ಅವರದ ಪ್ರತಿಪಾದನೆ ಮಾಡುವುದರೊಳಗೆ ಭಿನ್ನತೆ ಇದೆ, ಇದೆಲ್ಲ ವಿಪರೀತತೆ ಇದೆ ಅಂದ್ರೂ ಉದ್ದೇಶ ಅಂತೂ ಇದುವೇ ಇದೆ. ಇನ್ನ ಜೀವನಿಗೆ ಮೋಕ್ಷದ ಸ್ವರೂಪವನ್ನು ತಿಳಿಸುವುದಿದೆ, ಮೋಕ್ಷದ ಉಪಾಯದ ಸ್ವರೂಪವನ್ನು ತಿಳಿಸುವುದಿದೆ. ಎರಡನೇದೇನ ಸಂಸಾರದ ಸ್ವರೂಪವನ್ನು ತಿಳಿಸುವುದಿದೆ, ಸಂಸಾರದಿಂದ ಬಿಡುಗಡೆ ಹೊಂದುವ ಉಪಾಯಗಳು. ಮೋಕ್ಷದ ಕಾರಣ, ದುಃಖದ ಸ್ವರೂಪ, ದುಃಖದಿಂದ ಬಿಡುಗಡೆಯ ಉಪಾಯ, ಇಷ್ಟೇ ತಿಳಿಸುವುದಿದೆ. ಇದನ್ನು ಹೊರತುಪಡಿಸಿ ಅನ್ಯ ಪ್ರಯೋಜನ ಯಾವ ದರ್ಶನದ್ದು ಯಾವ ಕಾಲದೊಳಗಲೂ ಇಲ್ಲ. ಹಾಗಾದರೆ ಜಿನವಾಣಿಯ ಜೊತೆಗೆ ಯಾವುದನ್ನೊಂದು ಉದ್ಯಮ ನಡೆದಿದೆ, 8 ದಿವಸದ ಇದು ಆಯಿತು, ಅಥವಾ 24 ವರ್ಷದ ಈ ಥರದ್ದು ಆಯಿತು, ಅಥವಾ 50 ವರ್ಷದ ಸ್ವಾಧ್ಯಾಯ ಆಯಿತು. ಆದರೆ ನಿರ್ಣಯ ಆಗಲಿಕ್ಕೆ ಬೇಕೆನ್ಬೇಡ್ರಿ. ಏನು ನಿರ್ಣಯ ಆಗಲಿಕ್ಕೆ ಬೇಕು? ದ್ರವ್ಯದ ಇರುವಿಕೆಗೆ ಯಾವ ಪ್ರಕಾರ ಆಕಾಶದ ಕೂಡ ಆಧಾರ ಬೇಕಾಗಿಲ್ಲ. ಲೋಕದ ರಚನೆ ಹೇಳುವೆಳದೊಳಗ ತನುವಲಯ, ಘನವಾತ ವಲಯ ಇವೆಲ್ಲ ಹೇಳಿದ್ದಾರೆ. ತನುವಾತ, ಘನವಾತ ಇವೆಲ್ಲ ಹೇಳಿದರು. ಆ ವಾತವಲಯದ ಮೇಲೆ ಆಕಾಶ ನಿಂತದ್ದು ಇದೆಯೋ, ಆ ಆಕಾಶದ ಆಧಾರದಿಂದ ಜೀವಾದಿ ದ್ರವ್ಯಗಳಿದ್ದಾವೆಯೋ, ಅಥವಾ ಜೀವಾದಿ ದ್ರವ್ಯಗಳ ತಮ್ಮ ತಮ್ಮ ಕ್ಷೇತ್ರದೊಳಗೆ ತಮ್ಮ ತಮ್ಮ ಆಧಾರದಿಂದ ಇದ್ದಾವೆ. 6 ಈ ಲೋಕವನ್ನು ರಚಿಸಲು 6 ಕಾಯರು ನಾಶವನ್ನು ಏನಾರು ಮಾಡಲು 6 ದ್ರವ್ಯ ಸ್ವರೂಪವಿರುವುದು. 6 ಪುರಾಣಿಯೊಳಗೆ ಬರ್ತಿದ್ದೀರಿ. 6 ಈ ಲೋಕವನ್ನು ರಚಿಸಲು, ಇಲ್ಲಿ 6 ಅಂದ್ರೆ 5 6 ಅಲ್ಲ, 6 ಅಂದ್ರೆ ಯಾರು? 6 ಈ ಲೋಕವನ್ನು ರಚಿಸಲು 6 ಕಾಯರು, ಯಾರೂ ಕಾಯಲಿಕ್ಕೆ ಸಾಧ್ಯ ಇಲ್ಲ, ಅರ್ಥಾತ್ ಸಂರಕ್ಷಣೆ ಮಾಡಿ. ಮೇಣಾರು, ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕ? 6 ದ್ರವ್ಯಮಯವಾದಂಥ ವಿಶ್ವ ಇದೆ. ಇಲ್ಲಿ 6 ಅಂದ್ರೆ 5 6 ಅಂಕಿ 6 ದ್ರವ್ಯಮಯವಾದಂಥ ವಿಶ್ವ ಇದೆ. ಇದನ್ನು ಯಾರೂ ರಚಿಸಲಿಲ್ಲ, ಈಶ್ವರ ನಿರ್ಮಿತ ಇಲ್ಲ. ಯಾವ ಈಶ್ವರ ಅಥವಾ ಬ್ರಹ್ಮ ಅದರ ನಾಶ ಮಾಡುವುದಿಲ್ಲ. ಹಾಗಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೋ ಅಥವಾ ಇಲ್ಲ? ಇದ್ದಾರೆ. ಬ್ರಹ್ಮ ಯಾರ? ಯಾವ 3 ಲೋಕಗಳಿಗೆ ಚೈತನ್ಯ ಸ್ವರೂಪದಿಂದ ಇದ್ದಾನೋ ಆ ನಿಜಾತ್ಮನೇ ಬ್ರಹ್ಮ ಇದ್ದಾನೆ. ಮಹೇಶ್ವರ ಯಾರ? ಯಾವ ಆ ಆತ್ಮನಲ್ಲೇ ಸಮಯಕ್ಕೆ ಮಹಾನ್ ಚೈತನ್ಯ ರೂಪ, ಚೈತನ್ಯಾನಂದವನ್ನ ಪೂರ್ಣ ರೂಪದಿಂದ ಅನುಭವಿಸುವ ಶಕ್ತಿ ರೂಪದಿಂದ ಯಾವ ಪರ್ಯಾಯಗಳು ಉದಿಸಿ ಬರ್ತಾ ಇದ್ದಾವೆಯೋ ಆ ಪರ್ಯಾಯಗಳು ತಾನೇನು ಮಾಡಬೇಕು ಅನ್ನೋದರ ಈಶ್ವರತೆ ಅವುಗಳನ್ನೆಲ್ಲ ಇದೆ. ವಿಷ್ಣು ಯಾವದನು? ತನ್ನಲ್ಲೇ ಇರುವಂಥ ಪರ್ಯಾಯದೊಳಗಿನ ಅಶುದ್ಧತೆಯನ್ನು ನಾಶ ಮಾಡುವಂಥ ತಾನೇ ವಿಷ್ಣು. ಅಂದ್ರೆ ಇಲ್ಲಿ ಶುದ್ಧಿ ಏನಾಯಿತು? ನನ್ನ ಪರಿಣಮನದ ಸಲುವಾಗಿ ನನ್ನ ಲಕ್ಷ್ಯ ಕೂಡ ಇರೋದು ಅವಶ್ಯಕ ಇಲ್ಲ. ನಾನು ಜೀವದ್ರವ್ಯನಾದ ನಾನು ನಿರಂತರ ಪರಿಣಾಮ ಮಾಡುವ ಸಲುವಾಗಿ ಅನ್ಯ ಯಾವ ದ್ರವ್ಯದ ಆಧಾರ, ಆಶ್ರಯ, ಅವಲಂಬನೆ ಅಂತೂ ಇಲ್ಲವೇ ಇಲ್ಲ. ಆದರೆ ಅದರ ಮೇಲೆ ನಿಗಾ ಇರಬೇಕು. ಹೀಗೆ ಹಾಗಾದರೆ ಶುದ್ಧಾಶುದ್ಧಿ ಇದೆ, ಪರಿಣಮನ ಬೇರೆ ಇದೆ, ಶುದ್ಧಾಶುದ್ಧಿ ಬೇರೆ ಇದೆ. ಶುದ್ಧ ಪರಿಣಮನದ ಸ್ವರೂಪ ಏನಿದೆ? ಚೈತನ್ಯ ಸ್ವಭಾವದ ಗೌರಣ ಇದ್ದಿರಲ್ಲ, ಚೈತನ್ಯ ಸ್ವಭಾವದ ಪ್ರಜ್ಞೆಯೊಂದಿಗೆ ಯಾವ ಪರಿಣಾಮನ ಆಗಿ ಆ ಪರಿಣಾಮದೊಳಗೆ ಯಾವ ಚೈತನ್ಯಾನಂದದ ಅನುಭೂತಿ ಆಗ್ತಿದೆಯೋ ಅದರ ಹೆಸರು ಶುದ್ಧ ಪರಿಣಾಮ, ಅಥವಾ ಅದು ಹಾಗೆ ಅಂಶ ರೂಪದಿಂದ ಉಳಿತಿದೆ ಅಂಥೇಳಿ ಪರಿಣಮನ ಅಂತ ಹೇಳಿ. ಶುದ್ಧ ಪರಿಣಮನದ ಅರ್ಥ ಏನು ಹೇಳಿದ್ರೆ, ಚೈತನ್ಯ ದ್ರವ್ಯನಾದ ಜೀವ ದ್ರವ್ಯನಾದ ನಾನು ನಿರಂತರ 3
ಕಾಲದಲ್ಲೂ ಏಕರೂಪದಿಂದ ಪರಿಣಮನ ಮಾಡ್ತಾ ಇದ್ದೇನೆ. ಆ ಪರಿಣಮನ ಶುದ್ಧದ ಮರ್ಯಾದೆಯನ್ನು ಮೀರಿದ್ದೇನೆ. ಅದು ಯಾವುದ? ಬಸವಂತ ಚೈತನ್ಯ 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 ರೂಪದ ಪರಿಣಮನ ಇದೆ. ಹಾಗಾದರೆ ಶುದ್ಧ ಅಶುದ್ಧ ಎಲ್ಲಿ ಬಂತು? ಚೈತನ್ಯ ದ್ರವ್ಯನಾದಂಥ ನಾನು ನನ್ನ ಚೈತನ್ಯ ಸ್ವಭಾವದ ಪ್ರಜ್ಞೆಯೊಂದಿಗೆ ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗ ಚೈತನ್ಯಾನಂದದ ಅನುಭೂತಿ ಯಾವಾಗ ಆಗ್ತಿದೆಯೋ ಆ ಪರಿಣಮನಕ್ಕ ಅನುಭೂತಿಯ ಅಪೇಕ್ಷಾದಿಂದ ಶುದ್ಧ ಪರಿಣಮನ ಅಂತ ನಿಮಗೆ ತಿಳಿಬೇಕು ಅನ್ನೋದು ನನ್ನ ಆಗ್ರಹವಿಲ್ಲ. ನಿಮಗೆ ತಿಳಿಸಿಕೊಡುವ ಸದುದ್ದೇಶ ನಂದಿಲ್ಲ. ವಸ್ತುವಿನ ಸ್ವರೂಪ ಹೀಗಿದೆ, ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಜೀವದ್ರವ್ಯನಾದ ನಾನು ನಿರಂತರ ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಏಕ ಪ್ರಕಾರವಾಗಿ 3 ಕಾಲದಲ್ಲೂ ಪರಿಣಮಿಸುವಂತ ಇದ್ರೂ ಕೂಡ ಆ ಚೈತನ್ಯದ ಪ್ರಜ್ಞೆ ಚೈತನ್ಯದ ಮೂಲಕ ಆಗದೆ ಯಾವ ನನ್ನ ಪರಿಣಮನ ಇದೆಯೋ ಆ ಪರಿಣಮನದೊಳಗ ಚೈತನ್ಯಾನಂದದ ಸಂವೇದನೆ ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅಶುದ್ಧ ಪರಿಣಮನ ಅಂತ ಹೇಳಿ ಹೇಳ್ತಾರೆ. ಅಶುದ್ಧ ಶುದ್ಧಿಯ ಸಂಬಂಧ ಎಲ್ಲಿದೆ? ಅಶುದ್ಧ ಅಥವಾ ಶುದ್ಧದ ಸಂಬಂಧ ಚೈತನ್ಯಾನಂದದ ಅನುಭೂತಿ, ಆವಿರ್ಭೂತತೆ, ಅನುಭವದೊಳಗ ಪ್ರತ್ಯಕ್ಷತೆ ಮತ್ತು ಚೈತನ್ಯಾನಂದದ ತಿರೋಭೂತಿ ಮತ್ತು ಅನುಭವದೊಳಗ ಪ್ರತ್ಯಕ್ಷ ಇಲ್ಲದೆ ಇರೋದೇನಿದೆ ಅದು ಅಶುದ್ಧ ಇದೆ. ಶುದ್ಧ ಮತ್ತು ಅಶುದ್ಧ, ಸುಖ ಮತ್ತು ದುಃಖ, ಭವ ಮತ್ತು ಮೋಕ್ಷ, ಗತಿ ಮತ್ತು ಮೋಕ್ಷ ಇವೆಲ್ಲವುಗಳ ಸಂಬಂಧ ಶುದ್ಧ ಪರಿಣಮನದ ಜೊತೆಗೆ ಇದೆ ವಿನಃ ದ್ರವ್ಯದ ಪರಿಣಮನದ ಜೊತೆಗೆ ಬಂಧ ಮೋಕ್ಷಾದಿಗಳ ಸಂಬಂಧ ಇಲ್ಲ, ಸುಖ ದುಃಖದ ಸಂಬಂಧ ಇಲ್ಲ, ಮತ್ತು ಏನು ಹೇಳ್ತು? ಬಂಧ ಮೋಕ್ಷಗಳ ಸಂಬಂಧ ಇಲ್ಲ, ಸುಖ ದುಃಖದ ಸಂಬಂಧ ಇಲ್ಲ, ಮತ್ತು ಅನುಭೂತಿ ಯಾವ ಪ್ರಕಾರದ ಅಲ್ಲಿ ಸಂಬಂಧ ಬರುವುದಿಲ್ಲ. ಅದು ಪರಿಣಮನ ಮಾಡ್ತಾನೆ ಇರ್ತೀವಿ. ಆ ಪರಿಣಮನ ವಂತೆಯಲ್ಲಿ ಇದ್ದಾನೋ ಅವ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವಂಥ ನಾನು ಚೈತನ್ಯ ದ್ರವ್ಯ ನಿತ್ಯ ಚೈತನ್ಯ ರೂಪದಿಂದ ಪರಿಣಮನ ಮಾಡುವಂತಹ ಒಂದು ವಿಶ್ವದ ತ್ರಿಕಾಲಿ ತತ್ವ ಇದ್ದೇನೆ. ಈ ಪ್ರಕಾರ ತಿಳಿಯುವಂಥ ವಿಚಾರ ಮಾಡುವಂಥ ಅವಸರ ಅನಂತ ಕಾಲದೊಳಗೆ ಒಮ್ಮೆ ಎಂದಾದರೂ ಸಿಕ್ಕಿದೆ. ದೊರಕಿಕೊಂಡ್ರಿ ಮನುಜ ಜನ್ಮವು ಪಿರಿಯ ತನಗುತ್ತಾದ ಕುಲಮೇನ್ ಪರಮ ಜಿನವಾಣಿಯನ್ನು ಕೇಳುವ ಮಧುರ ಸಂದರ್ಭ ಸರಿದು ಹೋದರೆ ಮಾತೆ ತಾನದು ಮರಳಿ ಸಿಗುವುದು ಕಠಿಣವಿರುವುದು ಶರದಿಯಲ್ಲಿ ಮುಳುಗಿರುವ ರತ್ನದ ತೆರದಿ ದುರ್ಲಭವು. ಶರದಿಯಲ್ಲಿ ಅದು ಸಿಕ್ಕ ನಂತರ ಕಳೆದು ಹೋಗುವ ಮಾತಿದೆ, ಆದರೆ ಸಿಗುವುದಿಲ್ಲ ಅನ್ನುವ ಮಾತು ನಾನು ಹೇಳ್ತಾ ಇದ್ದೀನಿ. ನಾನು ನನ್ನ ಮಾತು ಹೇಳ್ತಾ ಇಲ್ಲ, ಜ್ಞಾನಿಗಳು ಹೇಳಿರುವ ಮಾತಿದೆ. ಆದರೆ ನನ್ನ ಅನುಭವದಲ್ಲಿ ಈ ಪ್ರಕಾರ ನಿರಂತರ ನನ್ನ ಜ್ಞಾನದೊಳಗೆ ಬರ್ತಾ ಇದೆ. ಅನಂತ ಕಾಲದವರೆಗೆ ಈ ಜೀವಕ ತನ್ನ ಚೈತನ್ಯ ರೂಪದ ತ್ರಿಕಾಲ ಏಕರೂಪ ಪರಿಣಮನ ನಿರಂತರ ನಡೆದದ್ದಿದೆ. ಅಂಥ ಒಂದು ಸ್ವಾಧೀನ ಸ್ವತಂತ್ರ ತ್ರಿಕಾಲಿ ತತ್ವ ನಾನಿದ್ದೇನೆ. ಇಷ್ಟ ನಾನು ಕೇಳುವ ಅಥವಾ ಅದನ್ನು ಕೇಳಿದ ನಂತರ ಅದರ ನಿರ್ಣಯ ಮಾಡುವ ಒಂದು ಅವಕಾಶ ಏನಿದೆಯಲ್ಲ ಅದು ಅನಂತ ಕಾಲದೊಳಗೆ ಜೀವನಿಗೆ ಸಿಕ್ಕೇ ಇಲ್ಲ. ಸಿಗೋದು ದುರ್ಲಭ ಎಷ್ಟಿದೆ ಅನ್ನೋದು ಮೊನ್ನೆ ಹೇಳಿದ್ದೇನೆ, 2 ಸಲ ಹೇಳಿದ್ದೇನೆ.
ನಿತ್ಯ ನಿಗೋಧ ಪಂಚಸ್ಥಾವರ ತ್ರಸ ವಿಕಲತ್ರಯ ಅಸಂಜ್ಞಿ ಪಂಚೇಂದ್ರಿಯ ಅದರೊಳಗೆ ಮತ್ತ ಅಸಂಜ್ಞಿ ಪಂಚೇಂದ್ರಿಯ ತಿರಿಯಂಚ ಒಂದು ವೇಳೆ ಅವನು ನಿರ್ಬಲ ಆದ ಅಂತಂದ್ರೆ ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚ ನಿರ್ಬಲ ಆದ ಅಂತಂದ್ರೆ ಸಬಲ ಪ್ರಾಣಿಯ ಮೂಲಕ ತಿನ್ನಲ್ಪಡ್ತಾನೆ. ಒಂದು ವೇಳೆ ಎಂದಾದರೂ ಸಬಲ ಆದ ಅಂತಂದ್ರೆ ನಿರ್ಬಲ ಪ್ರಾಣಿಯನ್ನು ತಿಂದು ತಿಂದು ಉದರ ಪೋಷಣೆ ಮಾಡಿಕೊಳ್ತಾನೆ. ಇದು ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚದ ಮಾತಿದೆ. ಹಾಗಾದ್ರೆ ಇಂಥ ಮನುಷ್ಯ ಭವ ಈ ಪ್ರಕಾರ ವೀರಶಾಸನ ಜಯಂತಿಯ ಆಚರಣೆ ಮಾಡುವಂಥ ಒಂದು ಸರ್ವೋತ್ಕೃಷ್ಟ ಅವಸ್ಥಾ ಯಾವ ಜೀವನದೊಳಗ ಎಷ್ಟು ಬಾರಿ ಶಿವ ಸಾಧ್ಯವಿದೆ, ಎಷ್ಟು ಬಾರಿ ಶಿವ ಸಾಧ್ಯವಿದೆ, ಎಷ್ಟು ಬಾರಿ ಸಿಕ್ಕಿರಬಹುದು ನಮಗೆ ಕಲ್ಪನಾ ಮಾಡ್ತೀವಿ. ಇಂದು ಭಾರತದ ತುಂಬೆಲ್ಲ ಮತ್ತು ಹೊರದೇಶಗಳಲ್ಲಿ ಕೂಡ ಮುಮುಕ್ಷುಗಳ ವೀರಶಾಸನ ಜಯಂತಿ ಪರ್ವದ ಆಚರಣೆ ಮಾಡಿದ್ದಾರೆ. ವೀರಶಾಸನ ಜಯಂತಿ ಪರ್ವದ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಧನ್ಯತೆಯ ಅನುಭವ ಕೂಡ ಮಾಡಿದ್ದಾರೆ. ಆದರೆ ವೀರಶಾಸನ ಏನಿದೆ ಅದನ್ನು ತಿಳ್ಕೊಳ್ಳುವ ವೀರಶಾಸನದ ಪ್ರಾಪ್ತಿ ಗ್ರಹಣ ಆಂತರ್ಯದೊಳಗೆ ತನ್ನಿಂದನ ಆಗುವ ಪ್ರಯತ್ನ ಎಷ್ಟು ಜನರು ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಲಾಭ ಇದೆ, ನಾನು ಮಾಡ್ತಾ ಇದ್ದೇನೆ, ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಎಷ್ಟು ಜನರ ಅರ್ಥಾತ್ ನಾನು ಎಷ್ಟು ಮಾಡ್ತಾ ಇದ್ದೇನೆ. ಆಯ್ತೇನೆಲ್ಲ ಮುಗಿತದೆ. ಇವತ್ತೇನಿದೆ, ಪೂಜೆ ಆಯಿತು, ಇದೊಂದು ಪ್ರವಚನ ಆಯಿತು, ಇನ್ನೊಂದು ಪ್ರವಚನ ಆಗ್ತಿದೆ, ಮತ್ತೊಂದು ಪ್ರವಚನ ಆಗ್ತಿದೆ, ಊಟ ಆಗ್ತಿದೆ, ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡ ನಾವು ಗಾಡಿ ಹತ್ತೋದಿದೆ, ಗೊಮ್ಮಟನ ದರ್ಶನ ಮಾಡೋದಿದೆ, ಆಮೇಲೆ ಟ್ರೈನ್ ಒಳಗೆ ಕೂಡೋದಿದೆ, ಆಮೇಲೆ ಬೆಳಗ್ಗೆ ವಿಚಾರ ಮಾಡಬೇಕ್ರಿ. ಬಹಳ ಖೇದದ ಸಂಗತಿ ಇದೆ. ಆರಂಭದ ಉತ್ಸಾಹ ಈಗ ಅದರೊಳಗೆ ಪರಿವರ್ತನೆ ಆಗಿದೆ ಅಂದ್ರೆ ಆರಂಭದ ದಿವಸದ ಉತ್ಸಾಹದೊಳಗ ಉತ್ಸಾಹ ಅಂತೂ ಇದೆ, ಅದರ ರೂಪ ಬಹಳ ಬದಲಾಗಿದೆ. ಯಾವುದರ ಸಲುವಾಗಿ? ಆ ಭಕ್ತಿಯೊಳಗೆ ಹೋಗುವ ಸಲುವಾಗಿ. ಎಷ್ಟು ಸಿದ್ಧತೆ ನಡೆದಿದೆ ಬೆಳಗ್ಗೆಯಿಂದನ. ಹಾಗೆ ನೋಡಿದ್ರೆ ನಿನ್ನೆ ರಾತ್ರಿಯಿಂದ ಮತ್ತು ನಾಳೆ ಬೆಳಗ್ಗೆ ಆಗ್ತಿದೆ. ನಿಗೋದಕ್ಕೆ ಹೋಗುವ ಸಲುವಾಗಿ ಇಷ್ಟು ಸಿದ್ಧತೆ ಇದೆ, ಮತ್ತು ಮೋಕ್ಷಕ್ಕೆ ಹೋಗುವ ಸಲುವಾಗಿ ಯಾವ ಸಿದ್ಧತೆ, ಒಳಗಡೆ ಚಿಂತೆ, ವಿಚಾರ, ಪ್ರಜ್ಞೆ, ಜಾಗೃತಿ ಇಲ್ಲವೇ ಇಲ್ಲವೇ. ನಮಗೆ ಪೂಜೆ ಮಾಡಿದ ನಂತರ ವೀರಶಾಸನ ಜಯಂತಿ ಆಯ್ತು ಅಥವಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳೋದು, ನಿಮ್ಗೆ ನೀವು ಹೇಳೋದು, ನನಗೆ ಹೇಳೋದಿಲ್ಲ. ನಾನು ಕೇಳ್ತಾನೆ ಇಲ್ಲ ನಿಮ್ಗೆ, ಆದರೆ ನಿಮಗೆ ನೀವೇ ಹೇಳೋದು. ವೀರಶಾಸನ ಜಯಂತಿಯ ಪೂಜೆ ಅಂಥೇಳಿ ನಿನ್ನೆ ಮಧ್ಯಾಹ್ನ ಮುಂಜಾನೆ ಅಥವಾ ಪ್ರಾರಂಭದಿಂದಲೇ ಇಲ್ಲಿ ಬರೋಕ್ಕಿಂತ ಮುಂಚಿಂದನೇ 14ನೇ ತಾರೀಕು ವೀರಶಾಸನ ಜಯಂತಿ ಪೂಜೆ. ಬೆಳಗ್ಗೆ ಇಲ್ಲಿ ಬಂದು ಉಪಸ್ಥಿತರಾದವು, ಪೂಜೆ ಮಾಡಿದೆವು. ಧನ್ಯ ಆಯಿತು ಅಥವಾ ಇಲ್ಲ, ಪೂಜೆ ಮಾಡೇ ಆಯಿತು. ಹಾಗಾದ್ರೆ ನಾವು ಬರೀ ಆಗುವಂಥ ಕಾರ್ಯನ ಮಾಡೋದ್ರೆ ಮುಗಿದು ಹೋಗುವಂಥ, ನಾವು ಮುಗಿಯದೇ ಇರುವಂಥ ಕಾರ್ಯನೇ ಮಾಡ್ತಾ ಇದ್ದೇವ್ರಿ. ಈ ವೀರಶಾಸನ ಜಯಂತಿ ಪೂಜೆಯ ಉದ್ದೇಶ ಏನಿದೆ? ಶಾಶ್ವತ ಕಾರ್ಯದ ಆರಂಭ. ಆದರೆ ನಾವು ಆ ಕಾರ್ಯವನ್ನು ಮಾಡಿ ಮುಗಿಸಿ ಧನ್ಯ ಆದೇವ್ರಿ. ಸಮಾಧಾನ ಒಂದು ಸಮಯದ ಒಳಗಡೆ ಅನಿಷ್ಟ. ಹಾಗಾದ್ರೆ ಪರ ಕಾರ್ಯದೊಳಗೆ, ಬಂಧದ ಕಾರ್ಯದೊಳಗೆ, ಪರಸನ್ಮುಖ ವೃತ್ತಿಯೊಳಗೆ, ಆ ಪರಸನ್ಮುಖ ವೃತ್ತಿಯೊಳಗೆ ನಿಮಿತ್ತ ಅವಲಂಬನೆ ಯಾವುದೇ ತ್ರಿಲೋಕ ಪೂಜ್ಯ ವಸ್ತುವಿನ ಬೇಕಾದ್ರೆ ಇರಬೇಡಿ. ಆದ್ರೆ ಆ ಪರಸನ್ಮುಖ ಪ್ರವೃತ್ತಿಯ ಯಾವುದೋ ಒಂದು ಕಾರ್ಯವನ್ನು ಮಾಡಿ ಎಲ್ಲಿಯವರೆಗೆ ನಮಗೆ ತೃಪ್ತಿ ಸಮಾಧಾನದ ಅನುಭವ ಆಗ್ತಿದೆಯೋ ಅಲ್ಲಿಯವರೆಗೆ ಆಂತರ್ಯದ ಕಾರ್ಯದ ಜಿಜ್ಞಾಸೆ ಉತ್ಪನ್ನ ಆಗುವುದಿಲ್ಲ. ಇದು ಸತ್ಯ ಮಾತಿದೆ, ನೀವು ನಂಬರೇಬೇಕಾದ್ರೆ ಬಿಡ್ರಿ, ಅದು ನಿಮಗೆ ಸೇರಿದ್ದ ವಿಷಯ ಇದೆ. ಯಾರ ಭವಿತವ್ಯವನ್ನು ಯಾರು ರಚಿಸ್ತಾ ಇರುವುದಿಲ್ಲ. ತನ್ನ ಜ್ಞಾನದ ಭವನ ಅಥವಾ ಭವದ ಭವನ ತಾನೇ ನಿರ್ಮಿಸುವುದಿದೆ. ಜೀವದ ವೀರ್ಯ ಗುಣದಲ್ಲಂತೂ ಜ್ಞಾನದ ಭವನ ನಿರ್ಮಾಣ ಮಾಡುವಂತಹ ಶಕ್ತಿ ಇದೆ.
ಆದ್ರೆ ಆ ಶಕ್ತಿಯನ್ನ ಸತತ ತಿರೋಭೂತಗೊಳಿಸಿ ಅಥವಾ ಅದೇ ಶಕ್ತಿಯನ್ನು ಬಳಸಿಕೊಂಡ ಭವದ ನಿರ್ಮಾಣವನ್ನ ನಾವು ನಿರಂತರ ಮಾಡ್ತಾ ಇದ್ದೇವೆ. ವೀರಶಾಸನ ಜಯಂತಿ ಇದು ಸಾಮಾನ್ಯ ಪರ್ವ, ಅಷ್ಟಾನ್ವಿಕ ಮಹಾಪರ್ವ ಇದು ಸಾಮಾನ್ಯ ಪರ್ವ. ಪುನಃ ಪುನಃ ನಮ್ಮ ಜೀವನದೊಳಗೆ ಬರುವಂಥವಲ್ಲ ಸಾಮಾನ್ಯ. ಕಾಲದ ರಚೆಯೊಳಗಂತೂ ಅವು ಕಾಲಗಳಲ್ಲಿ ಸ್ವಕಾಲದಲ್ಲಿ ಬಂದೇ ಬರ್ತವೆ. ಕಾಲ ಉರುಳ್ತಾ ಇದೆ, ಅದು ಉರುಳಿ ಉರುಳಿ ಕೆಳಗಿದ್ದದ ಮೇಲೆ, ಮೇಲಿದ್ದದ ಕೆಳಗ ನಿರಂತರ ಚಕ್ರದಾಗೆ ಸುತ್ತುತ್ತಾ ಇರ್ತೀವಿ. ಆದ್ರೆ ನಮ್ಮ ಜೀವನದೊಳಗ ಅದು ಏನಿದೆ ಮತ್ತೆ ಬರುವಂಥದ್ದು ಅಲ್ಲ. ಮತ್ತು ಯಾವುದೋ ಪರದ್ರವ್ಯಾಶ್ರಿತ ಎಂಥದೇ ಉತ್ಕೃಷ್ಟ ಕಾರ್ಯ ಇದ್ದರೂ ಕೂಡ ಆ ಕಾರ್ಯದೊಳಗ ಪರಾಶ್ರಿತ ಕಾರ್ಯದೊಳಗ ಈ ಜೀವನಿಗೆ ಎಲ್ಲಿಯವರೆಗೆ ಉತ್ಸಾಹ, ಆಮೇಲೆ ಶಾಂತಿ, ತೃಪ್ತಿ, ಧನ್ಯತೆಯ ಅನುಭೂತಿ ಇದೆಯೋ ಅಲ್ಲಿಯವರೆಗೆ ನೀವು ಅಪೂರ್ವ ಕಾರ್ಯದ ಸಲುವಾಗಿ ಪ್ರಯತ್ನ ಮಾಡುವುದು ಸಾಧ್ಯ ಇಲ್ಲ. ಇದು ನನಗೆ ಕಂಡು ಬಂದದ್ದಿದೆ, ಇದು ನನ್ನ ದೃಷ್ಟಿಯ ದೋಷ ಇದ್ರೆ ಅದು ತಮ್ಮಗಳ ಕುರಿತಾಗಿ ಕಂಡು ಬಂದಿಲ್ಲ, ನನ್ನ ಕುರಿತಾಗಿ ಕಂಡು ಬಂದಿದೆ. ಯಾವ ಪ್ರಕಾರ ಮಾಡಬೇಕು ತಾವು ಮಾಡುವುದು. ಬರೀ ಪಕ್ಷಪಾತ. ಇಲ್ಲೇನು ಎಷ್ಟು ಸುಂದರ ಮಾತು ಹೇಳಿದ್ರು. ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಪಕ್ಷಪಾತ ಹೇಗಿದೆ? ಇದು ಮುನಿ ಧರ್ಮ, ಇದು ಶ್ರಾವಕ ಧರ್ಮ. ಮುನಿ ಧರ್ಮ ಹೇಗಿದೆ? ಪಂಚ ಮಹಾವ್ರತ ರೂಪ ಇದೆ. ಶ್ರಾವಕ ಧರ್ಮ ಹೇಗಿದೆ? ಪಂಚ ಅನುವ್ರತ ರೂಪ ಅಥವಾ ದ್ವಾದಶ ವ್ರತ ರೂಪ ಇದೆ. ಅದು 28 ಮೂಲಗುಣ ರೂಪ ಇದೆ. ಇದು ದ್ವಾದಶ ವ್ರತ ರೂಪ ಇದೆ. ಇದು ಮುನಿ ಧರ್ಮ, ಶ್ರಾವಕ ಧರ್ಮ ಅನ್ನೋದು ಇದೆಲ್ಲ ಪಕ್ಷಪಾತ, ಕ್ರಿಯೆಗಳ ಪಕ್ಷಪಾತ. ಧರ್ಮ ಹೇಗಿದೆ? ಸಮಯ ಸಾರದ 412ನೇ ಗಾಥೆಯೊಳಗೆ ಏನು ಹೇಳ್ತಾರೆ? ಸಮಯ ಸಾರ ಅದರೊಳಗೆ ಮುನಿ ಧರ್ಮನೂ ಇಲ್ಲ ಮತ್ತು ಶ್ರಾವಕ ಗೃಹಸ್ಥ ಧರ್ಮನೂ ಇಲ್ಲ. ಅದನ್ನು ನೋಡೋದ್ರಿ ಸಮಯ ಸಾರ ತಮ್ಮ ಮನೆಗಳಲ್ಲೆಲ್ಲ ಇದಾವೆ, ಹೋಗಿ ನೋಡೋದ, ಇಲ್ಲೇ ನೋಡ್ಬೇಕನ್ಸಿದ್ರೆ ನೋಡೋದು. 412ನೇ ಗಾಥೆ, 415ನೇ ಗಾಥೆಯನ್ನು ಹೇಳ್ತಾರೆ. ಈ ಪ್ರಕಾರ ಈ ಸಮಯ ಪಾವುಡವನ್ನು ಓದಿ ತತ್ವವೇ ಅರ್ಥದಿಂದ ತಿಳಿದು ಅದರ ಅರ್ಥದೊಳು ವಾಸಿಸುವ ಚೇತಯಿತನು, ಅದರ ಅರ್ಥದೊಳು ವಾಸಿಸುವ, ಅದರ ಅರ್ಥದೊಳು ಈ ಸಮಯ ಪಾವುಡವನ್ನು ಓದಿ ತತ್ವವೇ ಅರ್ಥದಿಂದ ತಿಳಿದು ಅದರ ಅರ್ಥಗಳು ವಾಸಿಸುವ ಚೇತಯಿತನು ಉತ್ತಮ ಸೌಖ್ಯ ಸ್ವರೂಪನಾಗುವನು. ಅವರು ಹೇಳುವುದರಲ್ಲಿ ಕಾನನದೊಳಗೆ, ಗುಪ್ತ ಗುಹೆಯೊಳಗೆ, ನಿರ್ಜನವನದೊಳಗೆ ಬರೆದಿಟ್ಟು ಅರ್ಥಾತ್ ಹೇಳಿ ಹೋದರೆ ಆದ್ರೆ ಕೇಳುವರು ಬರೆಯಲು ಬೇಕೆಂದು ಇದ್ದೇವೇನ ನಾವು. ನಮ್ಮದು ಧರ್ಮದ ಪ್ರದರ್ಶನ ಎಲ್ಲ ಎಲ್ಲಿದೆ ರೀ? ಎಲ್ಲಿದೆ? ವಚನ ವಾಗಾಡಂಬರದೊಳಗಿದೆ ರೀ. ಹೌದು ಅಥವಾ ಇಲ್ಲ? ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ? ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಅದರ ಕ್ರಿಯೆಯು ಅಂದ್ರೆ ಪಕ್ಷಪಾತದ ಕ್ರಿಯೆ. ಅದರ ಕ್ರಿಯೆಯು ಮೋಕ್ಷ ಮಾರ್ಗವಿದೆ ಎಂಬುದು ತಿಳಿದುಕೊಂಡು ಕ್ರಿಯೆಯ ಪ್ರತಿಪಾಲನೆ ಅದರಲ್ಲಿ ತತ್ಪರರಿದ್ದಾರೆ. ಒಂದು ಸ್ವಲ್ಪ ಲಕ್ಷ್ಯ ಹೋದ್ರೆ ಒಂದು ಸ್ವಲ್ಪ ಪೂರ ಎಷ್ಟು ಗಮನ ಇಡ್ತೀರಿ ಅಷ್ಟು ಲಘುನ ಮುಗಿತಿದೆ, ಎಷ್ಟು ಗಮನ ಇಡ್ತೀರಿ ಅಷ್ಟು ವಿಷಯ ತಿಳಿತಿದೆ. ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಅದರ ಕ್ರಿಯೆಯು ಮೋಕ್ಷ ಮಾರ್ಗವಿದೆ ಎಂದು ತಿಳಿದುಕೊಂಡು ಕ್ರಿಯೆಯ ಪ್ರತಿಪಾಲನೆ ಅದರಲ್ಲಿ ತತ್ಪರರಿದ್ದಾರೆ. ಮುಗಿತ್ರಿ ಒಂದು ವಾಕ್ಯ. ಅದರ ನಂತರ ಯಾವ ಅಜ್ಞಾನಿ ಜೀವರುಗಳಿದ್ದಾರೆ ಅವರೂ ಕೂಡ ಪ್ರವಾಹದಲ್ಲಿ ಮುಳುಗಿದ್ದಾರೆ. ಹಾಗಾದ್ರೆ ಮೊದಲಿನವ್ರು ಯಾರು? ಮೊದಲಿನ ವಾಕ್ಯದಲ್ಲವ್ರು ಯಾರು? ಮುಂದಿನ ಸ್ಥಾನದೊಳಗೆ ಸ್ಪಷ್ಟ ಮಾಡುವುದೇನು? ಮೊದಲಿನವ್ರು ಯಾರು? ಮೊದಲಿನ ವಾಕ್ಯದಲ್ಲವ್ರು ಯಾರು? ಯಾವ ಅಜ್ಞಾನಿ ಜೀವರುಗಳಿದ್ದಾರೆ ಅಂತ ಹೇಳಿ ಎರಡನೇ ವಾಕ್ಯ ತಗೊಂಡ್ರೆ ಮೊದಲನೇ ವಾಕ್ಯದವ್ರು ಯಾರು? ಯಾರು? ಯಾರೇ? ಅರೇ ಧಾರ್ಮಿಕರಂತ ಹೇಳಿ ಜನರು ಗುರುತಿಸ್ತಾರಲ್ಲ,
ಪಕ್ಷಪಾತ ಅಂಥೇಳಿ ಹೇಳಿದ ನನ್ನ ಮೇಲೆ ಅಲ್ಲಿ ನಾನು ಶ್ರಾವಕಿದ್ದೇನೆ ಅಂಥೇಳಿ ಆನಂದದಿಂದ ಸಾವಧಾನತೆಯಿಂದ್ರಿ ನೀವು ಹೇಗರೆ ಮಾಡ್ತೀರಿ ಅಂಥೇಳಿ ಹೇಳಿಲ್ಲ, ಸಾವಧಾನತೆಯಿಂದ ಅಲ್ಲೇ ಸಾವಧಾನ ಇದ್ದಾರೆ. ಆ ಕ್ರಿಯೆಗಳನ್ನು ಮಾಡುವುದರಲ್ಲಿನ ಯಾವ ಯತಿ ಇದ್ದಾನೋ ಅದೊಂದು ಪಕ್ಷಪಾತ ಇದೆಯಲ್ಲ, ಅವರು ಅದರಲ್ಲೇ ನಿಮಗ್ನ ಇದ್ದಾರೆ. ಸಾಮಾಯಿಕದ ಸಮಯ ಆಯ್ತು, ಶ್ರಾವಕಂತಂದ್ರೆ ಮುನಿ ಅಂತ 6 ಪ್ರಕಾರದ ಅವಶ್ಯಕ ಕ್ರಿಯೆ, ಸಿದ್ಧಭಕ್ತಿಯ ಸಮಯ ಆಯ್ತು, ಅದಾಯ್ತು ಇದಾಯ್ತು. ಹಾಗೆ ಅದರೊಳಗನ ನಿಮಗ್ನ ಇದ್ದಾರೋ, ತಲ್ಲೀನಿ ಇದ್ದಾರೋ. ಪಕ್ಷಪಾತ ಅದರ ವಿಷಯ ಏನಿಲ್ಲ, ಯಾವುದರ ವಿಷಯ? ಆ ಪಕ್ಷಪಾತದ ವಿಷಯ ರೂಪದ ಯಾವ ಕ್ರಿಯೆ ಇದೆಯಲ್ಲ, ಪಕ್ಷಪಾತ ಅಂದ್ರೆ ಏನು? ನಾನು ಮುನಿ ಇದ್ದೇನೆ ಅನ್ನುವ ಪಕ್ಷಪಾತ, ನಾನು ಶ್ರಾವಕ ಇದ್ದೇನೆ ಅನ್ನುವ ಪಕ್ಷಪಾತ, ನಾನು ಸ್ವಾಧ್ಯಾಯ ಇದ್ದೇನೆ, ನಾನು ಮುಮುಕ್ಷು. ಅವರ ಕ್ರಿಯೆಗಳಲ್ಲಿದ್ರೆ ನಾವು ಸ್ವಾಧ್ಯಾಯದೊಳಗೆ ಆ ಸ್ವಾಧ್ಯಾಯ ಬರೀ ಅಕ್ಷರಗಳ ವಾಚನ ರೂಪದ ಸ್ವಾಧ್ಯಾಯ. ಅದಕ್ಕೆ ನಾನು ನಮ್ದ ಮೊದಲು ಹೇಳಿದ್ದೇನೆ, ವಾಗಾಡನ್ ಬರ್ತಾಳೆ ಏನ್ರಿ ಧಾರ್ಮಿಕ ಅಂತ ಹೇಳಿ ನೀವು ಅಷ್ಟಕ್ಕೆ ನೀವು ತಿಳ್ಕೊಂಡಿದ್ದೀರಿ, ನಾನಂತೂ ತಿಳ್ಕೊಂಡಿದ್ದೀನಿ. ನೀವು ತಿಳ್ಕೊಂಡಿದ್ದೀರೇನಿಲ್ಲ? ಜಗತ್ತು ಕೂಡ ತಿಳ್ಕೊಳ್ಳಿ ಅಂತ ಹೇಳಿ ಗಂಧ ಹಚ್ಕೊಂಡಿದ್ದೀರೇನಿಲ್ಲ? ಜಗತ್ತು ಕೂಡ ತಿಳ್ಕೊಳ್ಳಿ ಅಂತ ಹೇಳಿ ಬಿಳಿ ಬಟ್ಟೆ ಹಾಕೊಂಡಿದ್ದೀವ ಅಥವಾ ಇಲ್ರಿ? ಒಳಗಡೆ ಇದೇನಿಲ್ಲ, ನಮ್ಮನ್ನ ನಾವು ಕೇಳಿ ದೃಢವಾದ ಸತ್ಯವಾದ ಉತ್ತರ ಪಡೆಯೋದ್ರಿ. ಎಂಥದ್ರೆ ಉತ್ತರ? ವಂಚನೆ ಮಾಡುವ ಉತ್ತರ. ವಂಚನೆ ಮಾಡಿದ್ದಂತಲೇ ನಾವು ಜಗತ್ತನ್ನು ವಂಚಿಸಲಿಲ್ಲ, ನಮ್ಮನ್ನು ನಾವು ವಂಚಿಸಿದ್ದೇವೆ. ಪಕ್ಷಪಾತ ನನ್ನ ಕ್ರಿಯೆ ಹೀಗಿದೆ, ಮುನಿ ಕ್ರಿಯೆ ಹೀಗದವಂತೇಳಿ ಮುನಿಗೆ ಆ ಕ್ರಿಯೆಯ ಪಕ್ಷಪಾತ ಇದೆ, ಶ್ರಾವಕನ ಕ್ರಿಯೆ ಹೀಗಿದವಂತೇಳಿ ಶ್ರಾವಕನಿಗೆ ಆ ಕ್ರಿಯೆಗಳ ಪಕ್ಷಪಾತ ಇದೆ. ಮತ್ತು ಆ ಕ್ರಿಯೆಗಳ ಪಕ್ಷಪಾತ ಇರುವುದರಿಂದ ಆ ಕ್ರಿಯೆಗಳನ್ನ ಮಾಡಿ ಅವರು ತಮ್ಮನ್ನು ತಾವು ಮೋಕ್ಷದ ಅಧಿಕಾರಿ ಅಂತ ಹೇಳಿ ತಿಳ್ಕೊಂಡು, ಇನ್ನು ಉಳಿದ ಅಜ್ಞಾನಿಗಳು ಕೂಡ ಅವರು ಮಾಡ್ತಾ ಇದ್ದಾರೆ. ಅಜ್ಞಾನಿಗಳು ಅದನ್ನೇ ಮಾಡ್ತಾರೆ. ಅಜ್ಞಾನಿ ಅಂದ್ರೆ ಯಾರು? ಅಜ್ಞಾನಿ ಅಂದ್ರೆ ಯಾರು? ಅಜ್ಞಾನಿ ಅರ್ಥಾತ್ ಯಾವ ಪ್ರಕಾರದಿಂದ ಧರ್ಮದ ವ್ರತಗಳನ್ನು ಕೂಡ ಅವನಿಗೆ ಪರಿಚಯ ಇಲ್ಲ. ಆದರೆ ಅಜ್ಞಾನಿ ಜಗತ್ತೇ ಅಲ್ಲ, ಇವರು ಧಾರ್ಮಿಕಿದ್ದಾರೆ, ಇವರು ಧಾರ್ಮಿಕಿದ್ದಾರೆ. ಆ ಕ್ರಿಯೆ ಒಳಗೆ ಅವರ ತನ್ಮಯ ಇಲ್ಲ, ಅವರು ಪ್ರತ್ಯಕ್ಷ ಕ್ರಿಯೆ ಮಾಡ್ತಾ ಇಲ್ಲ. ಆದರೆ ಇವರು ಧಾರ್ಮಿಕಿದ್ದಾರೆ ಅನ್ನುವ ಯಾವ ವಿಪರೀತ ಭಾವರೂಪದ ಕ್ರಿಯೆ ಇದೆಯಲ್ಲ, ಅದರಲ್ಲಿ ಅವರು ತನ್ನ ಸಮಯ ಆಗುತ್ತೆ. ಅಧಿಕೇನು ಬೇರೆ ಹೇಳೋದು ಅವಶ್ಯಕ ಇಲ್ಲ. ವೀರಶಾಸನ ಜಯಂತಿದ್ದನು, ಅಷ್ಟಾಂಗಿಕ ಪರ್ವದ್ದನು, ನಿತ್ಯ ಸ್ವಾಧ್ಯಾಯ ಇದ್ದನು. ಇದುವೇ ತಾತ್ಪರ್ಯ ಇದೆ. ಏನು ತಾತ್ಪರ್ಯ ಇದೆ? ಪ್ರತಿಯೊಂದು ದ್ರವ್ಯ ಸ್ವತಂತ್ರ ಇದೆ, ನಿರ್ದೇಶ ಇದೆ. ಅದರ ಪರಿಣಾಮಕ್ಕ ದ್ರವ್ಯದಲ್ಲಿ ಕೂಡ ಶಕ್ತಿ ಇರೋದು ಅವಶ್ಯಕ ಇಲ್ಲ. ನಮ್ಮ ಶುದ್ಧ ಪರಿಣಾಮಕ್ಕ ನಮ್ಮ ಪುರುಷಾರ್ಥ ಬೇಕು ಅನ್ನೋದು ಏನಿದೆ, ಅದ ವ್ಯವಹಾರಣೆಯ ಕಥನಿದೆ. ಉಪಚಾರ ಸಾರವನ್ನು ಸೂಜ್ಞರಿಗೆ ತಿಳ್ಕೊಳ್ಳುವ ಸಲುವಾಗಿ ವಿಶೇಷ ಕಥನದ ಅವಶ್ಯಕತೆ ಇಲ್ಲ. ತಿಳ್ಕೊಂಡು ನಮ್ಮ ಒಂದೊಂದೇ ಮಾತುಗಳನ್ನು ತಿಳ್ಕೊಳ್ಳೋಣ ಅನ್ನುವ ಉದ್ದೇಶದಿಂದ ಪೂರ್ಣ.